ಈ ದೇಶದ ಮೇಲೆ 4 ಅಧಿಕೃತ ಯುದ್ಧಗಳಾಗಿದ್ದಾವೆ. 48, 62, 65, 71 ಮತ್ತೊಂದು ಕಾರ್ಯಾಚರಣೆಗಳು ನಡೆದಿದ್ದಾವೆ. 10,000ಕ್ಕಿಂತ ಹೆಚ್ಚು ಸೈನಿಕರ ಬಲಿದಾನ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಆ 10,000ಕ್ಕಿಂತ ಹೆಚ್ಚು ಬಲಿದಾನ ಮಾಡಿದಂಥ ಹುತಾತ್ಮರಾದ ಸೈನಿಕರ ಎದೆಗೆ ಗುಂಡೇಟು ಬಿದ್ದಿದೆ, ಬೆನ್ನಿಗೆ ಗುಂಡೇಟು ಬಿದ್ದಿಲ್ಲ ಅಂತ. ಎಲ್ಲ ಯೂನಿಟ್ಗಳಿಗೆ ಆ ಜೋಶ್ ಬರಲಿಕ್ಕೆ ತನ್ನದೇ ಆದ ಘೋಷಣೆ ಇರುತ್ತೆ, ಯುದ್ಧದ ಘೋಷಣೆ. ನೀವು ನೋಡಿದಿರಿ ಕೆಲವು ವಿಡಿಯೋ ಕ್ಲಿಪ್ಪಲ್ಲೆಲ್ಲ ದನಗಳನ್ನು ಹೇಗೆ ಅಕ್ರಮವಾಗಿ ಸಾಗಣೆ ಮಾಡ್ತಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಮದ್ದುಗುಂಡು ಇದೆ, ಶಸ್ತ್ರಾಸ್ತ್ರ ಇದೆ. ಕಾಶ್ಮೀರದಲ್ಲಾಗಿರುವಂಥದ್ದು ಅದೇ ಸಂಗತಿ. ಬುಡದಲ್ಲೇ ಟ್ಯೂಚ್ ಹಾಕಬೇಕದನ್ನು, ಅದು ಪ್ರಾರಂಭ ಆದಾಗಲೇ. ಸಾಮಾಜಿಕ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವುದಕ್ಕಾಗಿ ಶಸ್ತ್ರಾಸ್ತ್ರ ಕೈಗೆತ್ತಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ವೀಕ್ಷಕರೇ, ಇನ್ಸೈಟ್ ಟ್ರಸ್ಟ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಮ್ಮ ಜೊತೆ ಇವತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ವೆಟರನ್ ಅವರು, ಎಜುಕೇಷನಿಸ್ಟು, ರಾಜಕಾರಣಿ. ಈ ಎಲ್ಲ ಮಜಲನ್ನು ಅರೆದು ಕುಡಿದಂತಹ ಒಬ್ಬ ವ್ಯಕ್ತಿ. ಕರಾವಳಿ ಪ್ರದೇಶದಲ್ಲಿ ಇವರ ಹೆಸರು ತಿಳಿದೇ ಇರುವಂಥವ್ರು ಯಾರೂ ಇಲ್ಲ. ಹೌದು, ನಾನು ಮಾತಾಡ್ತಾ ಇರುವಂಥದ್ದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರ ಬಗ್ಗೆ. ಸರ್, ಪಾಡ್ಕಾಸ್ಟ್ಗೆ ಸ್ವಾಗತ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸರ್, ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಮಾತಾಡುವಂಥ ವಿಷಯಗಳು ತುಂಬ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡುವ ಅಂತ ನಾನು ಹೇಳಿದಾಗೆ, ಫಸ್ಟು ನೀವು ವೆಟರನ್, ಕ್ಯಾಪ್ಟನ್ ಆಗಿ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದಂಥವರು. ಒಂದು ಸೈನ್ಯದಲ್ಲಿ ಇದ್ದಂಥ ಜೀವನದ ಹೇಗಿತ್ತು ಅಲ್ಲಿಂದನೇ ಶುರು ಮಾಡೋಣ ಅಂತ. ಸೊ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಯಾಕೆ ನಿಮ್ಗೆ ಏನು ಪ್ರೇರಣೆ ಆಯಿತು? ಜನಸಾಮಾನ್ಯರ ಮನಸ್ಸಿನಲ್ಲಿ ಸೇನೆಯ ಬಗ್ಗೆ ಮತ್ತು ಸೈನಿಕರ ಬಗ್ಗೆ ಇರುವಂಥ ಶ್ರದ್ಧೆ, ಗೌರವ ಮತ್ತು ಸಮಾಜದಲ್ಲಿ ಬೇರೆ ಯಾವ ಒಂದು ಹುದ್ದೆಗೂ ಸಿಗದೇ ಇರುವಂಥ ಒಂದು ರೆಕಗ್ನಿಷನ್. ಜೊತೆಗೆ ನಾನು ಶಾಲೆ ಓದ್ತಿರ್ಬೇಕಾದ್ರೆ ನನ್ನ ಸಹೋದರ ಅವರು ಆಗಲೇ ಭಾರತೀಯ ವಾಯುಸೇನೆಗೆ ಸೇರಿದರು. ನಾನು NCC ಕೆಡೆಟ್ ಆಗಿದ್ದೆ. ಮತ್ತು ಬಾಲ್ಯದಲ್ಲಿ ಶಾಖೆಯ ಸಂಪರ್ಕ, RSSನ ಸಂಪರ್ಕ. ಅಲ್ಲಿ ಕತೆ ಹೇಳ್ತಿದ್ರು, ದೇಶಭಕ್ತರ ಕಥೆಗಳು, ಸಣ್ಣ ಸಣ್ಣ ಸಂಗತಿಗಳನ್ನು ಹೇಳ್ಕೊಡ್ತಾಯಿದ್ರು. ಬಹುಶಃ ಅದೆಲ್ಲವೂ ಜೀವನದಲ್ಲಿ ಪರಿಣಾಮ ಬೀರಿದೆ. ಮತ್ತು ನಾನು ಭಾರತ ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಆಗುವ ಸಂದರ್ಭದಲ್ಲಿ ಆಗ ನನಗೆ 11-12 ವರ್ಷ. ಸೊ ಪತ್ರಿಕೆಯಲ್ಲಿ ಭಾರತೀಯ ಸೇನೆಯ ಪರಾಕ್ರಮ, ಯೋಧರ ತ್ಯಾಗ, ಬಲಿದಾನ ಇದೆಲ್ಲ ಓದ್ತಾ ಇದ್ದರು. ಅದೆಲ್ಲವೂ ಬಹುಶಃ ಮನಸ್ಸಿನ ಪರಿಣಾಮ ಬೀರಿತ್ತು. ಮತ್ತು ಡಿಗ್ರಿ ಓದ್ತಿರ್ಬೇಕಾದ್ರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರು ಮಾಡ್ತಾಯಿದ್ದೆ. ಅದರಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಕೂಡ ಇತ್ತು. ಬೇರೆ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದರೂ ಕೂಡ ಅದಕ್ಕಿಂತ ಮೊದಲು ಇದು ನಂದು ಸೆಲೆಕ್ಷನ್ ಆಗಿಬಿಟ್ಟಿತ್ತು. ಮತ್ತು ಹೆಮ್ಮೆ ಅನಿಸಿತ್ತು. ಡಿಗ್ರಿ ಆದಮೇಲೆ ಕೆಲಸ ಇಲ್ಲ, ಓದಾಡ್ತಾ ಇರೋ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೆ ಇನ್ನೂ ಕೆಲಸ ಸಿಕ್ಕಿಲ್ದಿರುವಾಗ ನನಗೆ ಮೊದಲನೇ ಕೆಲಸ ಸಿಕ್ಕಿತ್ತು. ಅದು ಭಾರತ ದೇಶದ ಸೇನೆಯಲ್ಲಿ ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಆಗಿ. ತುಂಬ ಖುಷಿ ಪಟ್ಟಿತ್ತು ನನಗೆ. ಹಾಗೆ ಸೇನೆ, ನೀವು ಹೇಳಿದ ಹಾಗೆ ಬೇರೆ ಬೇರೆ ಮಜಲುಗಳಲ್ಲಿ ಕೆಲಸ ಮಾಡಿದರೂ ಕೂಡ ಇವತ್ತಿಗೂ ಅಕಸ್ಮಾತ್ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಮತ್ತೆ ಸೇನೆಯಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸರ್, ಸೇನೆ ಒಬ್ಬ ಮನುಷ್ಯನನ್ನು ಯಾವ ರೀತಿ ರೂಪಿಸುತ್ತೆ ಅಂತ, ವ್ಯಕ್ತಿತ್ವ, ಒಬ್ಬ ಮನುಷ್ಯನಿಗೆ ವ್ಯಕ್ತಿತ್ವ ಹೇಳೋದು ತುಂಬ ಮುಖ್ಯ. ಸೇನೆಯಿಂದ ಬಂದವರಂತ, ಹೊರಗೆ ಬಂದಂಥವರ ವ್ಯಕ್ತಿತ್ವವೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಅದು ಹೇಗೆ ಸಾಧ್ಯ? ಸೇನೆ ಒಬ್ಬ ಮನುಷ್ಯನ ಹೇಗೆ ರೂಪಿಸುತ್ತೆ ಅಂತ ಈ ಪ್ರಶ್ನೆ ನನ್ನನ್ನು ಕಾಡುತ್ತೆ. ಅಧಿಕಾರಿಗಳಿಗಿಂತಲೂ ಸೈನಿಕರು ಅದೇ ಸಾಮಾಜಿಕ ಪರಿಸ್ಥಿತಿ, ಅದೇ ಬಡತನ, ಅದೇ ಗ್ರಾಮಾಂತರದ ಬದುಕು, ಅದೇ ಸರ್ಕಾರಿ ಶಾಲೆಗಳು, ಅದೇ ಸಾಮಾಜಿಕ ವ್ಯವಸ್ಥೆಯೋ ಅವ್ಯವಸ್ಥೆಯೋ, ಅಲ್ಲಿಂದ 10ನೇ ಕ್ಲಾಸು 12ನೇ ಕ್ಲಾಸ್ ಕಲಿತು ಬಂದ ಒಬ್ಬ ಸೈನಿಕ 1 ವರ್ಷದ ತರಬೇತಿ. ಆ ತರಬೇತಿಯಲ್ಲಿ ಅವನು ಜಾತಿ, ಮತ, ಭಾಷೆ, ಈ ಥರ ಎಲ್ಲ ಈ ಡಿವಿಸಿವ್ ಆಸ್ಪೆಕ್ಟ್ಸ್ ಏನಿದೆ ಸೊಸೈಟಿನಲ್ಲಿ, ಅದಕ್ಕೆ ಭಿನ್ನವಾಗಿ ನಾನೊಬ್ಬ ಭಾರತೀಯ ಹೇಳುವ ಹೆಮ್ಮೆಯ ಭಾವನೆಯೊಂದಿಗೆ ಗಡಿಯಾಚೆಯಿಂದ ಬರುವ ಗುಂಡಿಗೆ ಎದೆ ಒಡ್ಡುವಂಥ ಆ ಒಂದು ಧೈರ್ಯ, ಆ ಸಮರ್ಪಣಾ ಮನೋಭಾವ, ದೇಶಭಕ್ತಿ, ರಾಷ್ಟ್ರಪ್ರೇಮ. ಮೊನ್ನೆ ಸಿಂಧೂರ್ ಆಪರೇಷನ್ ನಡೆದಾಗ ನಾವು ಕೇಳಿದ್ದೀರಿ, ಮದುವೆ ಆಗಿ 1 ವಾರ ಆಗಿಲ್ಲ, ಎದ್ದು ಖುಷಿದ ಹೊರಟುಬಿಟ್ಟಿದ್ದಾನೆ ಜೈ ಅಂತ ಹೇಳ್ಕೊಂಡು. ಆಶ್ಚರ್ಯ ಅನಿಸುತ್ತೆ ನನಗೂ. ಆಮೇಲೆ ನನಗೆ ಅನಿಸಿದ್ದು, ಈ ಸೇನೆಗೆ ಸೇರುವಂಥ ವ್ಯಕ್ತಿಗಳ ವ್ಯಕ್ತಿತ್ವದಲ್ಲಿ
ಅದೇನೋ ಒಂದು ವಿಶೇಷವಾದ ಒಂದು ಸ್ವಭಾವ ಇದೆ. ಸುಮ್ಮನೆ ಹೋಗಿ ಯಾರೋ ಅವರು ಹೆಸರು ಹೇಳೋದಿಲ್ಲ, ನಾನು ಪತ್ರಕರ್ತರು ಹೇಳಿಬಿಟ್ಟಿದ್ರು ಹೊಟ್ಟೆಪಾಡಿಗಾಗಿ ಸೈನಿಕ ಸೇರ್ತಾರೆ ಅಂಥೇಳಿ. ನಾನು 81ರ ದಶಕದಲ್ಲಿ 81ರಲ್ಲಿ ಸೈನಿಕ ಸೇರಬೇಕಾದ್ರೆ ಅಧಿಕಾರಿಯಾಗಿ ನನಗೆ ಸಿಕ್ಕಿದ ಸಂಬಳ ₹1,140. ನನ್ನ ಅಣ್ಣ 69ರಲ್ಲಿ ವಾಯುಸೇನೆಗೆ ಸೇರಬೇಕಾದ್ರೆ ಅವನಿಗೆ ಸಿಕ್ಕಿದ್ದು ₹675. ಇದು ಹಣಕ್ಕಾಗಿ ಸೇರ್ತಾರೆ. ಹಾಗಾದರೆ ನೀವು ಕೇಳಿದ ಪ್ರಶ್ನೆಗೆ ನನಗನ್ಸುತ್ತೆ ಸ್ವಭಾವ ಸಹಜವಾದ ರಾಷ್ಟ್ರಭಕ್ತಿ, ದೇಶಪ್ರೇಮ, ಮನೆಯ ಸಂಸ್ಕಾರ, ಶಾಲಾ ಕಾಲೇಜುಗಳಲ್ಲಿ ಕಲ್ತ್ಕೊಂಡಿರುವಂಥ ಒಂದಷ್ಟು ದೇಶಭಕ್ತಿಯ ಮೌಲ್ಯಗಳು, ಇದೆಲ್ಲ ಒಬ್ಬ ಸೈನಿಕನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಆ 1 ವರ್ಷದ ತರಬೇತಿಯಲ್ಲಿ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ. ಸೈನ್ಯದಲ್ಲಿ ಸೈನಿಕರಿಗೆ ಮತ್ತು ಆಫೀಸರ್ ಕ್ಯಾಡ್ರೆ ಅವರಿಗೆ ಯಾವ ರೀತಿಯ ತರಬೇತಿಗಳಿರ್ತವೆ, ಏನು ವಿಭಿನ್ನಗಳಿರುತ್ತೆ, ಡಿಫರೆನ್ಸಸ್ ಏನಿರುತ್ತೆ ಅಂತ? ಅಧಿಕಾರಿಯಾಗಿ ತಾವು ತರಬೇತಿ ಪಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ನಾಯಕತ್ವದ ಲಕ್ಷಣಗಳು, ಅದರಲ್ಲಿ ಮುಖ್ಯವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾದ ಪ್ರಕ್ರಿಯೆಯಲ್ಲಿ ತಮಗೆ ಬೇಕಾದಂಥ ಒಂದಷ್ಟು ಸ್ವಭಾವ ಸಹಜವಾದ ಮೌಲ್ಯಗಳು ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವಂಥ, ನಾವು ತಮಾಷೆಗೆ ಹೇಳೋದಲ್ಲ, ಸೀರಿಯಸ್ ಆಗಿ ಹೇಳ್ತೀವಿ ಇದನ್ನು, ಇಟ್ ಈಸ್ ದ ಬಾಡಿ ವಿಚ್ ಗಿವ್ಸ್ ಅಪ್ ವೆರಿ ಫಾಸ್ಟ್ ಬಟ್ ಮೈಂಡ್ ಶುಡ್ ನಾಟ್ ಗಿವ್ ಅಪ್ ಅಂತ. ಅಂದರೆ ಮಾನಸಿಕವಾದ ಗಟ್ಟಿತನ. ಯುದ್ಧದ ರಂಗಭೂಮಿಯಲ್ಲಿ ನಿಮಗೆ ಬಹಳ ಸಮಯ ಸಿಗುವುದಿಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ. ನಿಮ್ಮ ಕಣ್ಣ ಮುಂದಿರುವ ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ, ನನ್ನ ಜೊತೆಗೆ ನನ್ನ ಹಿಂದುಗಡೆ ಒಂದು ಪ್ಲಟೂನ್ ಇದೆ, ಒಂದು ಕಂಪನಿ ಇದೆ, ಒಂದು ಬೆಟಾಲಿಯನ್ ಇದೆ, ನಾನು ತೆಗೆದುಕೊಳ್ಳುವ ನಿರ್ಣಯ ಅವರೆಲ್ಲರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ಎಚ್ಚರಿಕೆಯೊಂದಿಗೆ ದೇಶದ ಭವಿಷ್ಯ ನಿರ್ಣಯ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು. ನೀವು ತುಂಬ ಸುಲಭದ ನಿರ್ಣಯ ಅಲ್ಲ ಇದು. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಎಸ್ ಇದು ಒಬ್ಬ ಆಫೀಸರ್ಲಿರಬೇಕಾದ ಲಕ್ಷಣ. ಇದು ನಾವು ಆಫೀಸರ್ ಲೈಕ್ ಕ್ವಾಲಿಟಿ ಅಂತ OLQ ಅಂತ ಹೇಳ್ತೀವಿ. ಒಬ್ಬ ಸೈನಿಕನಲ್ಲಿ ನಾವು ತುಂಬ ಅಪೇಕ್ಷೆ ಪಡುವಂಥದ್ದು ಹೇಳಿದರೆ ಆತನ ಆಯ್ದ ಕ್ಷೇತ್ರದಲ್ಲಿ ಅವನಲ್ಲಿ ಪರಿಪಕ್ವತೆ. ನಾನೊಬ್ಬ ಇವತ್ತು ರೈಫಲ್ ಮ್ಯಾನ್. ಆ ರೈಫಲನ್ನು ನಾನು ಹೇಗೆ ಉಪಯೋಗ ಮಾಡಬೇಕು, ಎಷ್ಟು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಬೇಕು, ನನ್ನ ಇರುವ ಏರಿಯಾ ಆಫ್ ಆಪರೇಷನ್ನಲ್ಲಿ ನಾನು ಒಬ್ಬ ಅತ್ಯಂತ ಪರಿಣಾಮಕಾರಿ ಯೋಧ ಆಗಿ ಆ ಸಮರ್ಪಣಾ ಮನೋಭಾವನೆ ಹೇಗೆ ತೊಡಗಿಸ್ಕೊಳ್ಬೇಕು, ತುಂಬ ವ್ಯೂಹಾತ್ಮಕ ರಚನೆಯಲ್ಲಿ ಟ್ಯಾಕ್ಟಿಕ್ಸ್ ಅಂತ ಹೇಳ್ತೀವಿ, ಅಥವಾ ಯುದ್ಧದ ಒಟ್ಟು ರಂಗಭೂಮಿಯನ್ನು ಅವಲೋಕನ ಮಾಡಿ ಬೇರೆ ಬೇರೆ ಸೇನೆಯ ವಿಭಾಗಗಳನ್ನು ಜೋಡಿಸ್ಕೊಂಡು ಕೋಆರ್ಡಿನೇಷನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಆತನ ರೋಲ್ ಬಹಳ ಇರೋದಿಲ್ಲ. ಅವನಲ್ಲಿ ಇರಬೇಕಾದದ್ದು ಆ ಸಂಪೂರ್ಣ ಸಮರ್ಪಣಾ ಮನೋಭಾವ, ಮೇಲ್ಗಡೆಯಿಂದ ಬಂದಿರುವಂಥ ನಿರ್ಣಯ ಏನಿದೆ, ಆರ್ಡರ್ ಏನಿದೆ, ಅದನ್ನು ಚಾಚು ತಪ್ಪದೆ ಅನುಸರಿಸುವಂಥದ್ದು. ನಾವು ಸಿವಿಲಿಯನ್ ಲೈಫಲ್ಲಿ ನೋಡ್ತೀವಿ, ತುಂಬ ಪ್ರಶ್ನೆಗಳನ್ನು ಕೇಳ್ತೀವಿ ನಾವು, ಅದ್ಯಾಕೆ ಹಾಗೆ, ಅದು ಹೀಗೆ ಯಾಕೆ ಮಾಡಬೇಕು ಅಂತೇಳಿ. ಇದು ಸೇನೆ ಬಯಸೋದಿಲ್ಲ. ಎಲ್ಲರೂ ಎಲ್ಲ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಹೊರಟು ಹೋದರೆ, ತುಂಬ ಡೆಮೋಕ್ರೆಟಿಕ್ ಆಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ಚರ್ಚೆಗಳೇ ಪ್ರಾರಂಭ ಆಗುತ್ತೆ. ಸೊ ಒಬ್ಬ ಸೈನಿಕನಲ್ಲಿ ಈ ರೀತಿಯ ಒಬಿಡಿಯನ್ಸ್ ಟು ದ ಲಾಫುಲ್ ಕಮಾಂಡ್ ಅಂತ ಹೇಳ್ತೀವಿ ನಾವು. ಅಂತ ಹೇಳಿದರೆ ಮೇಲ್ಗಡೆಯಿಂದ ಸೂಚನೆ ಬಂದಿದೆ, ಅದು ಲೀಗಲಿ ಕರೆಕ್ಟ್, ಹೈರಾರ್ಕಿ ಪ್ರಕಾರ ಇದೆ, ಅದನ್ನು ಚಾಚು ತಪ್ಪದೆ ನಾನು ಪ್ರಶ್ನೆ ಮಾಡದೇನೆ ಅನುಸರಿಸ್ತೇನೆ ಹೇಳುವಂಥದ್ದು. ಇದು ನಾವು ಸೈನಿಕನಲ್ಲಿ. ಅದರ ಜೊತೆಗೆ ದೈಹಿಕ ಕ್ಷಮತೆ ಮತ್ತು ದೃಢತೆ, ಈ ಎರಡು ಬಹಳ ಪ್ರಮುಖವಾದ ಸಂಗತಿಗಳು. ಇದನ್ನು ಮನಸ್ಸಲ್ಲಿಟ್ಟುಕೊಂಡು ನಿರಂತರವಾಗಿ ಅವರಿಗೆ ತರಬೇತಿ ಕೊಡುವಂಥದ್ದು, ಅವರಲ್ಲಿ ಸೆಲ್ಫ್ ಮೋಟಿವೇಶನ್. ನಾವು ಈ ಅವರ ತರಬೇತಿ ಮುಗಿದ ಮೇಲೆ ಒಂದು ಕಸಂ ಪರೇಡ್ ಅಂತಾಗುತ್ತೆ, ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಸಂದರ್ಭ. ಪ್ರಮಾಣ ವಚನ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ವೀಕಾರ ಮಾಡ್ತೀವಿ. ಶಾಲಾ ನಾಯಕ ಆದರೂ ಪ್ರಮಾಣ ವಚನ, ಶಾಸಕ ಆದರೂ ಪ್ರಮಾಣ ವಚನ, ಮಂತ್ರಿ ಆದರೂ ಪ್ರಮಾಣ ವಚನ, ಬೇರೆ ಬೇರೆ NGOಗಳಲ್ಲಿ ಎಲ್ಲೋ ಆವಾಗಲೂ ಓವರ್ಟೇಕಿಂಗ್ ಎಲ್ಲ ಇರುತ್ತೆ. ನಾನು ಕಂಡುಕೊಂಡ ಹಾಗೆ ಸೇನೆಯ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಒಂದು ವಿಶೇಷವಾದ ವಾಕ್ಯ ಇರುತ್ತೆ. ಅದೇನು ಅಂತ ಹೇಳಿದರೆ, ದೇಶ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂಥೇಳಿ. ಕಾರ್ಗಿಲ್ ಯುದ್ಧದ ನಂತರ ಪ್ರಧಾನಮಂತ್ರಿಗಳು ಗಾಯಾಳುಗಳನ್ನು ನೋಡಲಿಕ್ಕೆ ಹೋದಾಗ ಒಬ್ಬ ಸೈನಿಕ ಹೇಳಿದ ಮಾತು ನೆನಪಾಗತ್ತೆ ನನಗೆ. ಪೂರ್ತಿ ಹೇಳಕ್ಕೆ ಹೋಗೋದಿಲ್ಲ, ಅದು ಚರ್ಚೆ ಮಾಡಿದ್ದು. ಆತ ಏನು ಹೇಳ್ತಾನೆ ಅಂತ ಹೇಳಿದರೆ, ಮಾನ್ಯ ಪ್ರಧಾನಮಂತ್ರಿಗಳೇ, ಈ ದೇಶದ ಮೇಲೆ 4 ಅಧಿಕೃತ ಯುದ್ಧಗಳಾಗಿದ್ದಾವೆ. 48,
62, 65, 71 ಮತ್ತೊಂದಷ್ಟು ಕಾರ್ಯಾಚರಣೆಗಳು ನಡೆದಿದ್ದಾವೆ. 10,000ಕ್ಕಿಂತ ಹೆಚ್ಚು ಸೈನಿಕರ ಬಲಿದಾನ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳೇ, ಆ 10,000ಕ್ಕಿಂತ ಹೆಚ್ಚು ಬಲಿದಾನ ಮಾಡಿದಂಥ ಹುತಾತ್ಮರಾದ ಸೈನಿಕರ ಎದೆಗೆ ಗುಂಡೇಟು ಬಿದ್ದಿದೆ, ಬೆನ್ನಿಗೆ ಗುಂಡೇಟು ಬಿದ್ದಿಲ್ಲ ಅಂತ. ನೀವು ಆಲೋಚನೆ ಮಾಡೋದು, ಸಣ್ಣ ದಂಗೆ ಆದರೆ ಪೊಲೀಸ್ ಬರ್ತಾರೆ ಅಂದರೆ ಓಡೋಗ್ತೀವಿ ನಾವು. ಮೊನ್ನೆ ಸಿಂಧೂರ್ ಆಪರೇಷನ್ ಆಯಿತು. ಸೈನಿಕನಿಗೆ ಗೊತ್ತಿದೆ, ನಾನು ಇವತ್ತು ಯುದ್ಧ ಭೂಮಿಗೆ ಹೋಗ್ತಾ ಇದ್ದೇನೆ, 50% ಚಾನ್ಸ್ ವಾಪಸ್ ಬರುವಂಥದ್ದು ಅಂಥೇಳಿ. ಆ ಎದೆಗಾರಿಕೆ ಬರಬೇಕಲ್ಲ. ರಾಷ್ಟ್ರ ಮೊದಲು ಅಂತ ಇವತ್ತು ನಾವು ಹೇಳ್ತೀವಲ್ಲ, ಒಬ್ಬ ಸೈನಿಕನ ವ್ಯಕ್ತಿತ್ವದಲ್ಲಿ ತರಬೇತಿ ನಂತರ ತಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ಮೊದಲು ಹೇಳೋ ಭಾವನೆ ಇರುತ್ತೆ. ಅದು ಫ್ಲಡ್ ರಿಲೀಫ್ ಇರ್ಬೋದು, ಅಥವಾ ಪ್ರಾಕೃತಿಕ ವಿಕೋಪಗಳ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಆಂತರಿಕ ತುಮುಲಗಳು, ಈಗ ಉದಾಹರಣೆಗೆ ಕಾಶ್ಮೀರ ಅಥವಾ ನಾರ್ತ್ ಈಸ್ಟ್ ನಡೆಯುವಂಥ ಸಮಸ್ಯೆಗಳಿರ್ಬೋದು. ಆ ಎಲ್ಲ ಸಂದರ್ಭದಲ್ಲಿ ಒಬ್ಬ ಭಯೋತ್ಪಾದಕ ಅಡಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಅವನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋದರೆ ಹಿಂತಿರುಗಿ ಬರ್ತೀನಿ ಅಂತ ಗ್ಯಾರಂಟಿ ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ತಾನು ಹೇಗೆ ತುಂಬ ದೃಢತೆಯಿಂದ ತಾನು ತೊಡಗಿಸ್ಕೊಳ್ಬೇಕು, ಇದು ಒಬ್ಬ ಸೈನಿಕನ ವ್ಯಕ್ತಿತ್ವದಲ್ಲಿ ನಾವು ಅತಿಯಾಗಿ ಕಾಣಬೇಕಾದ ಅಂಶ ಇದು. ಸರ್, ಒಂದು ತುಂಬ ಹಲವು ಜನರಿಗೆ ಈ ವಿಷಯ ತಿಳಿದಿರಲ್ಲ. ಸೈನ್ಯ ಅಂದರೆ ಬರೀ ದೇಶದ ಬಾರ್ಡರಲ್ಲಿ ಇರ್ತಾರೆ. ಸೈನಿಕರು ಆದಂಥವರು ದೇಶದ ಹಲವಾರು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇರ್ತಾರೆ. ನೀವು ನಿಮಗೆ ಇದರ ಬಗ್ಗೆ ಟೆಕ್ನಿಕಲಿ ಗೊತ್ತು, ಯಾವುದೇ ರೀತಿಯ ಯಾವ ವಿಭಾಗಗಳಿವೆ, ಏನಿದೆ, ಹೇಗೆ ವರ್ಕ್ ಆಗುತ್ತೆ ಅಂತ? ಒಂದು ದೇಶದ ಅಂತರಂಗದಲ್ಲಿ ತಾವು ಉಲ್ಲೇಖ ಮಾಡಿದ್ದು, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಸೈನ್ಯ ಹೇಳಿದರೆ ಆತ್ಮನಿರ್ಭರತೆ ಅಂತ ಇವತ್ತನ್ನು ಕೇಳ್ತೀವಲ್ಲ, ಸಂಪೂರ್ಣವಾಗಿ ತನ್ನ ಕಾಲ ಮೇಲೆ ನಿಂತುಕೊಂಡು ಎಲ್ಲ ಆಯಾಮಗಳನ್ನು ಆಲೋಚನೆ ಮಾಡಿ ಅದನ್ನು ಪರ್ಫೆಕ್ಟ್ ಕೋಆರ್ಡಿನೇಷನ್ ಮಾಡಿರುವಂಥ ಒಂದು ವ್ಯವಸ್ಥೆ ಅದು. ಯುದ್ಧ ಭೂಮಿಗೆ ಹೋಗಿದ್ದೀರಿ, ನಿಮ್ಮ ರೈಫಲ್ ಕೆಟ್ಟೋಗಿದೆ, ತುಂಡಾಗಿದೆ ಅಂತ ಇಟ್ಕೊಳ್ಳಿ, ಯಾವುದೋ ಕಾರಣಕ್ಕೆ, ಅದು ಕೆಲಸ ಮಾಡ್ತಿಲ್ಲ. ನಿಲ್ಲಪ್ಪ, ಒಂದು ನಿಮಿಷ, ನಾನು ಹೋಗಿ ವಾಪಸ್ ತೊಗೊಂಡು ಬರ್ತೀನಿ ಬೇರೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಅಲ್ಲಿ ಯಾವುದೋ ಒಂದು ವ್ಯವಸ್ಥೆ ಇರಬೇಕು. ನಿಮ್ಮ ಪಕ್ಕದ ಟ್ರೆಂಚಲ್ಲಿರುವಂಥ ಒಬ್ಬ ನಿಮ್ಮ ಸ್ನೇಹಿತ, ಒಬ್ಬ ಸೈನಿಕ, ಅವನಿಗೆ ಗುಂಡು ತಾಗಿದೆ, ನೀವು ನಿಲ್ಲು, ನಾನು ಸ್ವಲ್ಪ ಅವನಿಗೆ ಸಹಾಯ ಮಾಡಿ ಬರ್ತೀನಿ ಅಂತ ಹೇಳಲಿಕ್ಕಾಗತ್ತಾ? ಅದಕ್ಕೊಂದು ವ್ಯವಸ್ಥೆ ಬೇಕೋ ಬೇಡವಾ? ಯುದ್ಧ 1 ದಿನ ಆಗ್ಬೋದು, 4 ದಿನ ಆಗ್ಬೋದು, 15 ದಿನ ಆಗ್ಬೋದು, ಅವನಿಗೆ ಊಟದ ವ್ಯವಸ್ಥೆ ಆಗಬೇಕು. ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರೆ ಆ ಕೊನೆಯ ಟ್ರೆಂಚಲ್ಲಿಯೂ ಕೂಡ ಅವನಿಗೆ ಬಿಸಿ ಊಟ ಬರುವಂಥ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ವಾಹನಗಳು ಕೆಟ್ಟು ಹೋಗ್ತವೆ, ನಿಮ್ಮ ಶಸ್ತ್ರಾಸ್ತ್ರ ಕೆಟ್ಟು ಹೋಗ್ತದೆ, ಮದ್ದುಗುಂಡು ನಿಮಗೆ ಕೊಟ್ಟಿರೋದು ಮುಗಿದು ಹೋಗುತ್ತೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡಾಗ ನಿಮಗೆ ವಾಹನ ವ್ಯವಸ್ಥೆ ಆಗಬೇಕು, ಕಮ್ಯುನಿಕೇಷನ್ ವ್ಯವಸ್ಥೆ ಆಗಬೇಕು, ರಿಪ್ಲೇಸ್ಮೆಂಟ್ ಆಗಬೇಕು, ಮೆಡಿಕಲ್ ಫೆಸಿಲಿಟಿ ಬೇಕು ನಿಮಗೆ, ನಿಮ್ಮ ಶಸ್ತ್ರಾಸ್ತ್ರ, ನಿಮ್ಮ ವಾಹನ, ನಿಮ್ಮ ವಸ್ತ್ರ, ಇಕ್ವಿಪ್ಮೆಂಟ್ ಅಂತ ಹೇಳ್ತೀವಲ್ಲ, ಇದೆಲ್ಲವೂ ರಿಪ್ಲೇಸ್ ಆಗ್ತಿರಬೇಕು. ಸೊ ಆರ್ಮಿ ಈ ರೀತಿಯ ಕೆಲಸಗಳನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ಹಂಚಿಕೊಂಡಿದೆ. ಇನ್ಫೆಂಟ್ರಿ ಅಂತ ಇದೆ, ಕಾಲ್ದಳ ಅಂತ ಕರಿತೀವಿ. ಈಗ ಕಾಲ್ದಳ ಈಗ ಮೆಕನೈಸ್ ಇನ್ಫೆಂಟ್ರಿ ಆಗಿದೆ, ಮತ್ತು ತಾವು ನೋಡಿದ ಹಾಗೆಯೇ ಯುದ್ಧಗಳೆಲ್ಲ ಆಕಾಶದಲ್ಲೇ ಆಗುತ್ತೆ, ಸೈನಿಕ ಮುಂದೆ ಹೋಗೋದು ಕಡಿಮೆ ಆಗಿದೆ. ಅದೇ ಥರ ಮೆಕನೈಸ್ ಇನ್ಫೆಂಟ್ರಿ ಅಂತ ಹೇಳಿದೆ, ಇನ್ಫೆಂಟ್ರಿ ವಿಚ್ ಈಸ್ ಆನ್ ಮೋಟರ್ಸ್ ಆ್ಯಕ್ಚುಲಿ, ಆ ಥರದ್ದಿದೆ. ಅದಾದಮೇಲೆ ಯುದ್ಧ ಭೂಮಿಗೆ ಆ್ಯಕ್ಚುಲಿ ಸೈನಿಕ ದಳ ಹೋಗಲಿಕ್ಕಿಂತ ಮುಂಚೆ, ಪದಾತಿ ದಳ ಅಂತ ಹೇಳ್ತೀವಿ, ಅಥವಾ ಇನ್ಫೆಂಟ್ರಿ ಹೋಗಲಿಕ್ಕಿಂತ ಮುಂಚೆ ಆ ಶತ್ರು ಸೈನಿಕರನ್ನು ಒಂದಷ್ಟು ಸೆದೆ ಬಡಿಯುವಂಥ ಕೆಲಸ ಆರ್ಟಿಲರಿ ಗನ್ ಮೂಲಕ ಆಗುತ್ತೆ. 50 kg ತೂಕದ ಮದ್ದುಗುಂಡನ್ನು ಸುಮಾರು 50 ಕಿಲೋಮೀಟರ್ ದೂರದವರೆಗೆ ಕರಾರುವಕ್ಕಾಗಿ ಗುರಿ ತಲುಪಿಸುವಂಥ ಆರ್ಟಿಲರಿ, ತೋಪುಖಾನೆ ಅಂತ ಹೇಳ್ತಾರೆ, ಫಿರಂಗಿ ದಳ ಅಂತ ಹೇಳ್ತಾರೆ, ಆ ವ್ಯವಸ್ಥೆ ಇದೆ. ಆರ್ಮಡ್ ಕೋರ್ ಅಂತ ಇದೆ, ಟ್ಯಾಂಕಿನ ಒಳಗೆ ಕೂತ್ಕೊಂಡು ದೊಡ್ಡ ಗನ್ಗಳ ಮೂಲಕ ಶತ್ರು ಸೈನ್ಯ ಟ್ಯಾಂಕ್ಗಳನ್ನು ಮತ್ತು ಸೇನೆಯನ್ನು ನಾಶ ಮಾಡುವಂಥ ಪ್ರಕೃತಿ ಇದೆ. ಅದು ಸ್ಪೆಷಲೈಸ್ಡ್ ಫೋರ್ಸ್. ಅದು ಆರ್ಟಿಲರಿ ಇಸ್ ಸ್ಪೆಷಲೈಸ್ಡ್ ಫೋರ್ಸ್, ಕ್ವೀನ್ ಆಫ್ ಆರ್ಮಿ ಅಂತ ಹೇಳಿ, ಕ್ವೀನ್ ಆಫ್ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತಾರೆ. ಇನ್ನು ಇದಲ್ಲದೆ ಕಮ್ಯುನಿಕೇಷನ್, ಯುದ್ಧ ಭೂಮಿಯಲ್ಲಿ ವೈರ್ಲೆಸ್ ಕಮ್ಯುನಿಕೇಷನ್ ಬೇಕು, ಮತ್ತು ಈ ನಮ್ಮ ತಂತಿಯ ಮೂಲಕ ಹೇಳುವಂಥ ಕಮ್ಯುನಿಕೇಷನ್ ಬೇಕು, ಅದನ್ನು ಒದಗಿಸುವಂಥ ಸಿಗ್ನಲ್ ಕೋರ್ ಅಂತ ಇದೆ. ಇನ್ನು ಇಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಅವರು ಯುದ್ಧ ಭೂಮಿಯಲ್ಲಿ ಆ ಸಂದರ್ಭದಲ್ಲಿ ಹಾಳಾದಂಥ ಇಕ್ವಿಪ್ಮೆಂಟ್ಗಳನ್ನು, ಗನ್ಸನ್ನು ಅಥವಾ ರೈಫಲನ್ನು ರಿಪೇರಿ ಮಾಡುವಂಥ ಕೆಲಸ ಅದನ್ನು ಮಾಡ್ತಾರೆ. ಇನ್ನು ಎಂಜಿನಿಯರ್ಸ್ ಅಂತ ಒಂದು ವಿಭಾಗ ಇದೆ, ಮೆಡ್ರಾಸ್ ಇಂಜಿನಿಯರ್ಸ್, ಬೆಂಗಾಲ್ ಇಂಜಿನಿಯರ್ಸ್, ಬಾಂಬೆ ಇಂಜಿನಿಯರ್ಸ್ ಅಂತ, ಸ್ಯಾಪರ್ಸ್ ಅಂತ ಕರಿತೀವಿ ನಾವು. ಅವರು ಯುದ್ಧ ಭೂಮಿಯಲ್ಲಿ ನಾವು ಫಸ್ಟಿಗೆ ಮಾಡುವ ಕೆಲಸ, ಶತ್ರು ಭೂಮಿಯಲ್ಲಿ ಇರುವಂಥ ಇದು ಬ್ರಿಡ್ಜ್ಗಳನ್ನು ಅಥವಾ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ಮೆಂಟನ್ನು ನಾಶ ಮಾಡ್ತೀವಿ. ನಾವೇ ಅಲ್ಲಿ ಹೋಗಬೇಕಾದ್ರೆ ಅದನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕು. ಬ್ರಿಡ್ಜ್ ಲೇಯಿಂಗ್ ಇಕ್ವಿಪ್ಮೆಂಟ್ ಅಂತಲೇ ಇದೆ. ಯುದ್ಧ ಭೂಮಿಯಲ್ಲಿ
ಬಹಳ ತ್ವರಿತ ಸಮಯದಲ್ಲಿ ತಾವು ನೋಡಿರಬೇಕು, ಟ್ಯಾಂಕ್ ಬಂದು ಬ್ರಿಡ್ಜನ್ನಲ್ಲಿ ಮಾಡ್ತದೆ. ಈ ಕೆಲಸಗಳನ್ನು ನಾವು ಮುಂದೆ ಹೋಗಬಾರ್ದು ಅಂತ ಶತ್ರುಭೂಮಿಯಲ್ಲಿ ಮೈನ್ಸ್ ಮಾಡಿದ್ದಾರೆ. ಅದಕ್ಕೆ ನೆಲಬಾಂಬು ಅಂತ ಹೇಳ್ತಾರಲ್ಲ, ನೆಲಬಾಂಬು ಇರ್ಬೋದು, ವಾಹನಗಳು ಹೋದಾಗ ವಾಹನ ನಾಶ ಮಾಡುವಂಥ ಬಾಂಬ್ಗಳಿರ್ಬೋದು. ಅದನ್ನು ಗುರುತಿಸಿ ಅದನ್ನು ಡಿಫ್ಯೂಸ್ ಮಾಡುವಂಥ ಕೆಲಸವನ್ನು ಎಂಜಿನಿಯರ್ಸ್ ಮಾಡ್ತಾರೆ. ಇನ್ನು ಆರ್ಮಿ ಸರ್ವಿಸ್ ಕೋರ್ ಅಂತ ಇದೆ, ನಮಗೆ ಬೇಕಾದ ಆಹಾರ ಇತರ ಸಂಗತಿಗಳನ್ನು ಒದಗಿಸುವಂಥದ್ದು. ಆರ್ಡಿನೆನ್ಸ್ ಕೋರ್ ಅಂತ ಇದೆ, ನಾನು ಹೇಳಿದ ಹಾಗೆ ಇಕ್ವಿಪ್ಮೆಂಟ್, ಆಮೇಲೆ ನಿಮ್ಮದು ವಾಹನಗಳಿಗೆ ಬೇಕಾದ ಬಿಡಿ ಭಾಗಗಳು, ಇತರ ಸಂಗತಿಗಳನ್ನು ಒದಗಿಸುವಂಥ ವ್ಯವಸ್ಥೆ, ಮದ್ದುಗುಂಡು, ಶಸ್ತ್ರಾಸ್ತ್ರ ಅದೆಲ್ಲ ಅವರು ಒದಗಿಸ್ತಾರೆ. ಇನ್ನು ಆರ್ಮಿ ಮೆಡಿಕಲ್ ಕೋರ್ ಬಹಳ ಪ್ರಮುಖವಾದದ್ದು. ಫೀಲ್ಡ್ ಆ್ಯಂಬುಲೆನ್ಸ್ ಅಂತಲೇ ಇದೆ. ನಿಮ್ಮ ಯೂನಿಟ್ ಯುದ್ಧಕ್ಕೆ ಮುಂದೆ ಹೋದಾಗೆ ಡಾಕ್ಟ್ರು ಮತ್ತು ಫೆಸಿಲಿಟಿ ಇರುವಂಥ ಎಲ್ಲ ವ್ಯವಸ್ಥೆಗಳು ನಿಮ್ಮ ಹಿಂದೆ ಬರುತ್ತೆ. ಇನ್ನು ಪಾಯನಿಯರ್ ಕೋರ್ ಅಂತ ಇದೆ, ಅಗತ್ಯವಿರುವಂಥ ಫಿಸಿಕಲ್ ಕೆಲಸಗಳನ್ನು ಮಾಡುವಂಥದ್ದು. ನಾಳೆ ಯಾರೋ ಒಬ್ಬ ಸೈನಿಕ ಅಲ್ಲಿ ಯುದ್ಧ ಭೂಮಿಯಲ್ಲಿ ಮೃತ ಹೊಂದಿದ್ದಾನೆ, ಅವನನ್ನು ಶವ ಕಳಿಸ್ಲಿಕ್ಕೆ ಆಗದೇ ಇರ್ಬೋದು ಯುದ್ಧ ಭೂಮಿಯಲ್ಲಿ, ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡುವಂಥದ್ದು. ಅನೇಕ ಸಂಗತಿಗಳು. ನೀವು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ನಿಮಗೆ ಈ ಎಲ್ಲ ಕೆಲಸ ಮಾಡಲಿಕ್ಕೆ ಯಾವನೇ ಒಬ್ಬ ಸಿವಿಲಿಯನ್ ಅವಶ್ಯಕತೆ ಇಲ್ಲ ನಮಗೆ. ಆರ್ಮಿ ಈಸ್ ದಟ್ ವೇ ಫುಲ್ಲಿ ಕಾಂಪ್ಲಿಮೆಂಟೆಡ್. ಇನ್ನೂ ನಿಮಗೆ ಗೊತ್ತಿಲ್ಲದೇ ಇರೋ ಒಂದು ಸಂಗತಿ ಏನಂತ ಹೇಳಿದರೆ, ಇಷ್ಟೆಲ್ಲ ಆಗಬೇಕಾದ್ರೆ ಯುದ್ಧ ಭೂಮಿಗೆ ಹೋಗುವ ಎಲ್ಲ ಸೇನಾ ತುಕಡಿಗಳಲ್ಲಿ ಒಬ್ಬ ರಿಲಿಜಿಯಸ್ ಟೀಚರ್, RT ಅಂತ ಕರಿತೀವಿ ನಾವು, ಸೈನಿಕ ಸಮವಸ್ತ್ರ ಹಾಕಿದ ಒಬ್ಬ ಶಸ್ತ್ರಾಸ್ತ್ರ ಉಪಯೋಗ ಮಾಡಬಲ್ಲಂಥ ಮತ್ತು ಪ್ರತಿನಿತ್ಯ ದೇವಸ್ಥಾನದಲ್ಲಿ ಯೂನಿಟಿನ ಮಂದಿರ ಅಂತ ಇರುತ್ತೆ. ಯೂನಿಟ್ಗೆ ಮಂದಿರ ಇರ್ಬೋದು, ಗುರುದ್ವಾರ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಇದ್ದೇ ಇರುತ್ತೆ ಅಲ್ಲಿಯ ಟ್ರೂಪ್ಸ್ಗಳ ಇದರಲ್ಲಿ. ಆ ರಿಲಿಜಿಯಸ್ ಟೀಚರ್ ಕೂಡ ಯುದ್ಧಕ್ಕೆ ಹೋಗ್ತಾನೆ. ಪ್ರತಿನಿತ್ಯ ಯಾವುದೇ ಆಪರೇಷನ್ ಮಾಡಬೇಕಾದ್ರೆ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾವು ನಂಬುವಂಥ ಇದ್ರ ಮೇಲೆ ಮಾಡುವಂಥ ಇದು ಬಹುಶಃ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಮತ್ತು ಎಲ್ಲ ಯೂನಿಟ್ಗಳಿಗೆ ಆ ಜೋಶ್ ಬರಲಿಕ್ಕೆ ತನ್ನದೇ ಆದ ಘೋಷಣೆ ಇರುತ್ತೆ, ಯುದ್ಧದ ಘೋಷಣೆ. ಶ್ರೀಕೃಷ್ಣ ಭಗವಾನ್ ಕಿ ಜೈ, ಬಜರಂಗ್ ಬಲಿ ಕಿ ಜೈ, ಬೋಲೆ ಸೋನಿಹಾಲ್, ಸತ್ ಶ್ರೀ ಅಕಾಲ್, ಈ ಥರದ ಸಂಗತಿಗಳು ತುಂಬ ಪ್ರೇರಣೆ ಕೊಡುವಂಥದ್ದು ಇರುತ್ತೆ. ಆಯಾ ರೆಜಿಮೆಂಟ್ ಆ ಟ್ರೂಪ್ಸ್ಗೆ ಅನುಕೂಲವಾಗಿ. ಸೊ ತುಂಬ ಸಂಗತಿಗಳು ತಾವು ಹೇಳಿದ ಹಾಗೆಯೇ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ನೀವು ಹೇಳಿದ ಹಾಗೆಯೇ ಒಬ್ಬ ವ್ಯಕ್ತಿ ಮಾಮೂಲಿ ನನ್ನ ಹಾಗೆ ನಿಮ್ಮ ಹಾಗೆ ಸಿವಿಲಿಯನ್ ಸೊಸೈಟಿ ಇದ್ದವನು 1 ವರ್ಷ ತರಬೇತಿ ಪಡೆದು ಸೇನೆಯಲ್ಲಿ ಕೆಲಸ ಮಾಡಿ ರಜೆಗೆ ಬಂದಾಗ ಎಲ್ಲರೂ ಹೇಳ್ತಾರೆ, ನೀನು ಮೊನ್ನೆವರೆಗೆ ಹೀಗಿದ್ದಿ, ಇದು ಹೇಗೆ ಅಷ್ಟು ಬದಲಾದಿ ಅಂಥೇಳಿ. ಸೊ ಬಹಳ ಒಂದು ವಿಶೇಷವಾದ ಅನುಭವ ಅದು. ನಾನು ಹೇಳಿದ್ದು ತುಂಬ ಕಡಿಮೆ, ಇದಕ್ಕಿಂತ ಬಹಳ ಹೆಚ್ಚು ಸಂಗತಿಗಳು ಸೇನೆಯಲ್ಲಿದೆ. ಸರ್, ಈಗ ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರ್ ಆಯಿತು. ತುಂಬ ಜನಕ್ಕೆ ಕುತೂಹಲ ಅಂದರೆ ಮಿಲಿಟರಿ ಡಿಪ್ಲೊಮೆಸಿ ಹೇಗೆ ವರ್ಕ್ ಆಗುತ್ತೆ ಅಂತ. ಅದರಲ್ಲಿ ನಾವು ಇನ್ವಾಲ್ವ್ ಆಗೋದಿಲ್ಲ. ಮಿಲಿಟರಿ ಡಿಪ್ಲೊಮೆಸಿ ಹೇಳುವಂಥದ್ದು ಶಾಂತಿ ಸಮಯದಲ್ಲಿ ನಡೆಯುವಂಥ ಮಾತುಕತೆಗಳು. ಅಂದರೆ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಿಕ್ಲಾಟ ಇದ್ದರೆ ಅಥವಾ ಕನ್ಫ್ಯೂಷನ್ ಇದ್ದರೆ, ಯಾಕಂತ ಹೇಳಿದರೆ ಪಾಕಿಸ್ತಾನದಲ್ಲಿರುವಂಥ ಗಡಿ ಏನಿದೆ ಅದನ್ನು ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಅದನ್ನು ನಾವು ಅಂತಾರಾಷ್ಟ್ರೀಯ ಗಡಿ ಅಂತ ಒಪ್ಪುವುದಿಲ್ಲ. ಇವತ್ತೆಲ್ಲ ನಾಳೆಲ್ಲ ನಾಡ್ದಿರೋ ನಾವು ಕಳೆದುಕೊಂಡಿರುವಂಥ POK ನಮ್ಮದಾಗಬೇಕು ಅಂತ ಭಾವನೆ ಇದೆ. ಇದು LOC. ಚೈನಾದೊಟ್ಟಿಗಿರುವಂಥದ್ದನ್ನು LAC ಅಂತ ಕರಿತೇವೆ. ನಾನು LOCನಲ್ಲೂ ಕೆಲಸ ಮಾಡಿದ್ದೀನಿ, LACನಲ್ಲೂ ಕೆಲಸ ಮಾಡಿದ್ದೀನಿ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ನಾನು ಹೆಸರು ಹೇಳಬಾರ್ದು, ರಾಜಕೀಯ ಆಗುತ್ತೆ. ಕಳೆದ ಒಂದು 4-8 ವರ್ಷಗಳಲ್ಲಿ ಎಸ್ಪೆಷಲಿ ಆ ಗಾಲ್ವನ್ ಕಣಿವೆಯ ಬಿಕ್ಕಟ್ಟು ಬಂದಾಗ, ಡೋಕ್ಲಾಂ ಬಿಕ್ಕಟ್ಟು ಬಂದ ಸಂದರ್ಭದಲ್ಲಿ 2,000 ಕಿಲೋಮೀಟರ್ ಬಂದಿದ್ದಾರೆ, 4,000 ಕಿಲೋಮೀಟರ್ ಬಂದಿದ್ದಾರೆ ಅಂತ ಹೇಳುವಂಥ ಅತ್ಯಂತ ಬೇಜವಾಬ್ದಾರಿಯ ಮತ್ತು ಆ ಒಂದು ಹುದ್ದೆಯಲ್ಲಿದ್ದುಕೊಂಡು ಹಿಂದೆ ಮುಂದೆ ಆಲೋಚನೆ ಮಾಡದೆ ತನ್ನ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಬಹುದು ಹೇಳುವ ಕಲ್ಪನೆ ಕೂಡ ಇಲ್ಲದೇ ಇರುವಂಥ, ಅಥವಾ ಇಂಟೆನ್ಷನಲಿ ಯಾವುದೋ ಒಂದು ಕಾರಣಕ್ಕಾಗಿ ಹೇಳುವಂಥ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ನಾನು ಅಂದ್ಕೊಳ್ತೀನಿ ಪ್ರಾಯಶಃ ಆ ವ್ಯಕ್ತಿ ವಾಟ್ ಈಸ್ ಲೈನ್ ಆಫ್ ಕಂಟ್ರೋಲ್, ವಾಟ್ ಈಸ್ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಲ್ಲಿ ಹೋಗಿ ನೋಡಿದಾರೋ ಇರುವಂತಹ ಡೌಟ್ ಇದೆ ನನಗೆ. ಪಾಕಿಸ್ತಾನದಲ್ಲಿರುವಂಥ ಗಡಿ ಪ್ರದೇಶದಲ್ಲಿ ಈ ಲೈನ್ ಆಫ್ ಕಂಟ್ರೋಲ್ ಅದು ಡಿಫೈನ್ ಆಗಿದೆ, ನಮ್ಗೆ ಗೊತ್ತಿದೆ ಅದು ಯಾವುದು ಅಂಥೇಳಿ. ಇನ್ಫ್ಯಾಕ್ಟ್ ಅಲ್ಲಿ ಭಾರತ ದೇಶ ಅಂತ ಪಿಕೆಟ್ ಹಾಕಿದ್ರು, ಒಂದು 2 ಕಿಲೋಮೀಟ್ರಿಗೆ 1.5 ಕಿಲೋಮೀಟ್ರಿಗೆ ಒಂದು ಸಿಮೆಂಟ್ನ ಕಲ್ಲಿರ್ತದೆ, ಅಲ್ಲೇ ನಮ್ಮ ಮಚಾನ್ ಇರ್ತದೆ, ತುಂಬ ಎತ್ತರಕ್ಕೆ ಹೋಗಿ ನೋಡಲಿಕ್ಕೆಲ್ಲ. ನಮ್ಮ ಚೈನಾ ಜೊತೆಗಿನ ಬಾರ್ಡ್ರಲ್ಲಿ ಇದಿಲ್ಲ. ನಾವೇನು ಹೇಳ್ತೀವಿ ಅಂತ ಹೇಳಿದರೆ, ಒಂದು
ಊಹನಾತ್ಮಕವಾದ ರೇಖೆ ಅಂತ ಹೇಳ್ತೀವಿ ಅದನ್ನು. ಅಂದರೆ ವಾಟರ್ ಶೆಡ್ ಬೌಂಡ್ರಿ ಅಂತಲೂ ಕರೀತಾರೆ. ಒಂದು ಪೀಕ್ ಇದ್ದರೆ ಆ ಪೀಕ್ನ ಮಧ್ಯ ನೀವು ಒಂದು ಕೊಡಪಾನ ನೀರು ಹಾಕಿದರೆ ಆ ಯಾವುದೋ ಒಂದು ಲೈನ್ನಿಂದ ಸಮಿಟ್ ಅಂತ ಹೇಳ್ತೀವಿ, ಅಲ್ಲಿಂದ ಯಾವುದು ಆ ಭಾಗಕ್ಕೆ ಹೋಗ್ತದೆ, ಯಾವ ಈ ಭಾಗಕ್ಕೆ ಹೋಗ್ತದೆ, ಆ ಒಂದು ಇಮ್ಯಾಜಿನ್ ಲೈನನ್ನು ನಾವು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅಲ್ಲಿ ಯಾವುದೇ ಬೌಂಡ್ರಿ ವಾಲ್ ಕಟ್ಟಿಲ್ಲ ಅಥವಾ ಯಾವುದೋ ವೈರ್ಡ್ ಫೆನ್ಸ್ ಹಾಕಿಲ್ಲ, ಆ ಥರದ್ದು ಯಾವುದೂ ಇಲ್ಲ ಅಲ್ಲಿ. ಸೊ ಒಂದು ಸ್ವಲ್ಪ ನಾನು ಹೋಗಿ ಒಂದು ದಿನ 2 ಕಲ್ಲು ಮುಂದೆ ದುಡಿದು ಅವನು ಬಂದು ಮರುದಿನ ಅದನ್ನು ಹಿಂದೆ ಇಡುವಂಥದ್ದು ನಿರಂತರವಾಗಿ ನಡ್ಕೊಂಡು ಬಂದಿರ್ತದೆ. ಕೇವಲ ಒಬ್ಬ ಮೂರ್ಖ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇದೆ 2,000 ಕಿಲೋಮೀಟರ್ ಒಳಗೆ ಬಂದಿದ್ದಾರೆ ಅಂಥೇಳಿ. ಹಾಂ, 62ರ ಯುದ್ಧದಲ್ಲಿ ನಮ್ಮ ದೇಶ ಅಕ್ಸಾಯ್ ಚಿನ್ ಹೇಳುವಂಥ ಲೇ ಲದಾಖ್ ಏರಿಯಾದಲ್ಲಿ ಸುಮಾರು 38,000 ಚದರ ಕಿಲೋಮೀಟರ್ ಭೂಮಿಯನ್ನು ಕಳ್ಕೊಂಡದ್ದು ವಾಸ್ತವ. ಅಲ್ಲಿ ನಮ್ಮ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅವ್ರು ಹೇಳಿದ ಹಾಗೆ 2,000 ಕಿಲೋಮೀಟರ್ ಬಂದಿಲ್ಲ. ಯಾಕಂದರೆ 2,000 ಕಿಲೋಮೀಟರ್ ಬಂದರೆ ಅಲ್ಲಿಂದ ಅದು ಸೀದಾ ಡೆಲ್ಲಿಗೆ ಬಂದುಬಿಡ್ತದೆ, ಅಷ್ಟು ಅವ್ರಿಗೆ ಗೊತ್ತಿರಬೇಕು ಹೇಳಲಿಕ್ಕಿಂತ ಮುಂಚೆ. ಸೊ ಇದು ವಾಸ್ತವ ಗಡಿ ಪ್ರದೇಶದಲ್ಲಿ. ಇನ್ನು ತಾವು ಬಾಂಗ್ಲಾದೇಶ್ ಮತ್ತು ಭಾರತ ದೇಶದ ಗಡಿಗೆ ಬಂದರೆ ಗಂಗಾ ನದಿ ಅದು ತುಂಬ ಸೀಳಾಗಿ ನೂರಾರು ಸೀಳುಗಳಾಗಿ ಒಳಗೆ ಹೋಗಿ ಸೇರ್ತದೆ. ಸೊ ನಮ್ಮ ಅಲ್ಲಿ ಗಡಿ ಅಲ್ಲಿ ಹೇಗಿದೆ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲ, ಆ ರೀತಿಯಲ್ಲಿದೆ. ನ್ಯಾಚುರಲಿ ಡಿಫೈನ್, ಹೌದು, ಡಿಫೈನ್ ಆಗಿಲ್ಲ. ಅದು ತುಂಬ ಕ್ಲಿಷ್ಟಕರವಾದ ಗಡಿ. ಅದು ಹೊಳೆ ಇದೆ, ಮತ್ತು ಹೊಳೆಯ ಮಧ್ಯೆ ಭೂಮಿ ಇದೆ, ಅದರಲ್ಲಿ ಸಣ್ಣ ಸಣ್ಣ ಐಲ್ಯಾಂಡ್ ಥರ ಆಗಿದೆ. ನುಸುಳುಕೊಂಡು ಬರಲಿಕ್ಕೆ ತುಂಬ ಸುಲಭ. ಇಲ್ಲಿ ಹೇಳ್ಬೋದು ಅಲ್ಲಿ ಗಡಿ ಪ್ರದೇಶದಲ್ಲಿ ಸೈನಿಕರು ಏನು ಮಾಡ್ತಾ ಇದ್ದಾರೆ, BSF ಏನು ಮಾಡ್ತಾ ಇದ್ದಾರೆ ಅಂತ. ನಾನು ತುಂಬ ಸ್ನೇಹಿತರಿಗೆ ಹೇಳಿ, ದಯವಿಟ್ಟು ಒಂದು ಕೆಲಸ ಮಾಡಿ, ಒಂದು 15 ದಿನ ರಜೆ ಹಾಕಿಬಿಟ್ಟು ಒಂದು ಅಲ್ಲಿ ಹೋಗಿ ಒಂದು ವಾರ ಇದ್ದು ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಇದು ಏನು ಅಂತ ಹೇಳ್ಕೊಂಡು ಅಂತ ಹೇಳಿ. ಯಾರು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಾಗಲ್ಲ, ಆ ರೀತಿ ಇದೆ ಅಂತ. ತುಂಬ ಕಷ್ಟ ಇದೆ. ನೀವು ನೋಡಿದ್ದೀರಿ ಕೆಲವು ವಿಡಿಯೋ ಕ್ಲಿಪ್ಪಲ್ಲೆಲ್ಲ ದನಗಳನ್ನು ಹೇಗೆ ಅಕ್ರಮವಾಗಿ ಸಾಗಣೆ ಮಾಡ್ತಾರೆ. ಬಾಳೆ ಮರದ ದಿಂಡುಗಳನ್ನು ಒಂದು ತೆಪ್ಪ ಥರ ಮಾಡಿ ಅದರೊಳಗೆ ದನಗಳನ್ನು ಹಾಕಿ ಅದನ್ನು ಕರ್ಕೊಂಡು ಹೋಗುವಂಥದ್ದನ್ನು ಮಾಡ್ತಾರೆ ಅಂತ. ಅದು ಈ ರೀತಿಯ ನುಸುಳುಗಾರಿಕೆ ಇರ್ಬೋದು, ಶಸ್ತ್ರಾಸ್ತ್ರಗಳ ಕಳ್ಳ ವ್ಯಾಪಾರಕ್ಕೆ ಮಾಡುವಂಥ ವ್ಯವಸ್ಥೆಗಳಿರ್ಬೋದು, ಇನ್ನು ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಹೇಳ್ತೀವಲ್ಲ, ಈ ಮಾರಕ ಏನು ಹೇಳ್ತಾರೆ ಅದಕ್ಕೆ, ನಾರ್ಕೋಟಿಕ್ಸ್, ಈ ಸಂಗತಿಗಳಿರ್ಬೋದು. ಅವರಿಗೆ ಉದ್ದೇಶ ಇದೆ ಬೇರೆ ಬೇರೆ ಕಾರಣಕ್ಕಾಗಿ. ಇಲ್ಲಿ ಕುಳಿತುಕೊಂಡು ಮಾತಾಡುವಾಗ ಅಂದ್ಕೊಳ್ತಾರೆ ಗಡಿ ಅಂತ ಹೇಳಿದರೆ ಒಂದು ಎಲ್ಲ ಕಂಪೌಂಡ್ ವಾಲೆಲ್ಲ ಇದೆ ಅಂಥೇಳಿ. ಆ ಥರ ಯಾವುದೂ ಇರುವುದಿಲ್ಲ. ಈಗ ಇನ್ಫ್ರಾರೆಡ್ ರೇಸ್ ಉಪಯೋಗ ಮಾಡ್ಕೊಂಡು ಮಾಡಬೇಕು ಚರ್ಚೆ ಆಗ್ತಾಯಿದೆ. ಕೆಲವು ಕಡೆಯಲ್ಲಿ ಬಾಬ್ ವೈರ್ ಫೆನ್ಸ್ ಹಾಕಬೇಕು ಅನ್ನೋ ಕೆಲವು ಕಡೆಯಲ್ಲಿ ಆಗಿದೆ ಆ ಥರದ ಸಂಗತಿಗಳು. ದರ್ ಇಸ್ ಎ ಲಾಂಗ್ ವೇ ಟು ಗೋ. ಸರ್, ಇವಾಗ ನೀವು ಹೇಳಿದ್ರಿ ಇನ್ಫ್ರಾರೆಡ್, ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋ. ಇನ್ಫ್ರಾರೆಡ್ ಅವರು ಬಾಬ್ ವೈರ್ ಅಂದರೆ ಏನು ಅಂತ ಜನಗಳಿಗೆ. ಈ ಮುಳ್ಳು ತಂತಿಯ ಬೇಲಿಯನ್ನು ಬಾಬ್ ವೈರ್ ಫೆನ್ಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ಫ್ರಾರೆಡ್ ಅಂತ ಹೇಳಿದರೆ ಇನ್ಫ್ರಾರೆಡ್ ರೇ ಇರುವಂಥ ಅದು ಕ್ರಿಸ್ ಕ್ರಾಸ್ ಆಗ್ತಿರುತ್ತೆ. ಅದರ ಮೂಲಕ ಏನಾದರೂ ಹಾದು ಬಂದರೆ ಅದು ಕೂಡಲೇ ಗೊತ್ತಾಗುತ್ತೆ. ಹೌದು, ಎಸ್. ಈಗ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಆ ರೀತಿಯ ಸಂಗತಿಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ತುಂಬ ದುಃಖದ ಸಂಗತಿ ಅಂತ ಹೇಳಿದರೆ ಇದನ್ನು ಹೊರದೇಶದವರು ಪ್ರತಿಭಟನೆ ಮಾಡ್ತಿಲ್ಲ. ನಮ್ಮ ದೇಶದಲ್ಲಿ ರಾಜಕೀಯ ಹುದ್ದೆಯಲ್ಲಿದ್ದುಕೊಂಡು ಜವಾಬ್ದಾರಿ ಸ್ಥಾನದಲ್ಲಿದ್ದರೂ ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರು ಯಾವ ದೇಶದ ಪರವಾಗಿ ಮಾತಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಈ ಎಲ್ಲ ಸಂದರ್ಭಗಳಲ್ಲಿ ಸೈನಿಕರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? ನಿಮಗೆ ಗಡಿಯಾಚೆಯಿಂದ ಗುಂಡು ಬರುತ್ತೆ ಅಂತ ಗೊತ್ತಿದೆ. ಅಲ್ಲಿ ಒಬ್ಬ ಸೈನಿಕನನ್ನು ಗಡಿ ಕಾಯ್ಲಿಕ್ಕೆ ಕಳಿಸಿದಾಗ ಕನಿಷ್ಠ ಅಂತ ಹೇಳಿದರೆ ಒಳ್ಳೆಯ ಗುಣಮಟ್ಟದ ಹೆಲ್ಮೆಟು, ಒಳ್ಳೆಯ ಗುಣಮಟ್ಟದ ಬುಲೆಟ್ ಪ್ರೂಫ್ ಜಾಕೆಟ್ ಆದರೂ ಕೊಡಬೇಕಿತ್ತು. 2014 ಕೊಡಲಿಲ್ಲ ನಾವಿದು. ನಾನು ಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರಲಿಲ್ಲ. ನನಗೆ 2014ರವರೆಗೆ ನಾನು ಕೆಲಸ ಮಾಡಿದ್ದು 80s. ನಿಮ್ಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. 1983-84 ನಾನು ಚೀನಾ ಗಡಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಚಳಿ ಪ್ರದೇಶದಲ್ಲಿ ಹಾಕ್ಕೊಳ್ಬೇಕಾದ ಕೋಟ್ ಹೇಳ್ತೀವಿ, ಕೋಟ್ ಬಲ್ಕಲಾವ್ ಅಂತ, ನಾನು ಹಾಕ್ಕೊಂಡದ್ದು 62ರ ಯುದ್ಧದ ಸಮಯದಲ್ಲಿ ಅಮೆರಿಕ ದೇಶ ಕೊಟ್ಟಂಥ ಒಂದು ಕೋಟ್. ಅದು ಆಲ್ಮೋಸ್ಟ್ 22-23 ಇಯರ್ಸ್ ಹಳೆಯದು ಕೋಟು. ಸೊ ನಮ್ಮ ಸೈನಿಕರದ ಅವಸ್ಥೆ ಏನಿರ್ಬೋದು ಆಲೋಚನೆ ಮಾಡಿ. ಸೊ ದಿಸ್ ಇಸ್ ದ ರಿಯಾಲಿಟಿ. ರಸ್ತೆಗಳು ಸರಿ ಇರಲಿಲ್ಲ, ಶಸ್ತ್ರಾಸ್ತ್ರಗಳು ನಮ್ಗೆ ಬೇಕಾದ ರೀತಿಯಲ್ಲಿ ಇರ್ತಿರಲಿಲ್ಲ, ನಮಗೆ ಬೇಕಾದ ಎಕ್ವಿಪ್ಮೆಂಟ್ ಅಂತ ಹೇಳ್ತೀವಲ್ಲ ಅದು ಯಾವುದೂ ಇರ್ತಿರಲಿಲ್ಲ, ಕಡಿಮೆ ಇರ್ತಾಯಿತ್ತು. ಸೊ ತುಂಬ ಸಂಗತಿಗಳು. ನಾನಂದರೆ ಒಂದು 3-4 ವರ್ಷಕ್ಕೊಂದ್ಸಲ ಆದರೂ ನಾನು ಕೆಲಸ ಮಾಡಿದ ಯೂನಿಟಿಗೆ ಹೋಗ್ತೇನೆ. ಮೊನ್ನೆ ಅಷ್ಟೇ ಏಪ್ರಿಲ್ ಹೋಗಿ ಬಂದೆ, ಝಾನ್ಸಿಯಲ್ಲಿದೆ ನನ್ನ ಯೂನಿಟ್ ಇವಾಗ. ಸೊ ಹೋದಾಗೆಲ್ಲ ಆಗ್ತಿರುವಂಥ ಬದಲಾವಣೆಗಳು, ಸೈನಿಕರು ಊಟ ಮಾಡುವಂಥ ಲಂಗರ್ ಅಂತ ಕರಿತೀವಿ ನಾವು, ತುಂಬ ಖುಷಿಯಾಗಿತ್ತು ನನಗೆ. ಅಲ್ಲಿ ಕಲರ್ TV ಇದೆ, ಏರ್ ಕಂಡೀಷನ್ ಮೆಸ್ ಇದೆ, ಫ್ರಿಡ್ಜ್ ಇದೆ, ಇದು ಯಾವುದೂ ಇರ್ತಿರಲಿಲ್ಲ.
ಆಫೀಸರ್ ಮೆಸ್ಸಲ್ಲೇ ಎ ಸಿ ಇರ್ತಿರಲಿಲ್ಲ. ಈಗ ಅದೆಲ್ಲ ಸಂಗತಿಗಳು ನೋಡಿದಾಗ ತುಂಬ ಖುಷಿಯಾಗತ್ತೆ. ಸೈನಿಕರು ಓಡಾಟ ಮಾಡಬೇಕಾದ್ರೆ ಅವರು ಸ್ಕೂಟ್ರ್ ಇಟ್ಕೊಂಡಿದ್ದಾರೆ. ಪೀಸ್ ಸ್ಟೇಷನಲ್ಲಿ ಫೀಲ್ಡಿಗೆ ಹೋದಾಗ ತೊಗೊಂಡಿರ್ಲಿಕ್ಕೆ ಆಗೋದಿಲ್ಲ, ಬೈಕ್ ಇದೆ. ನಾನು ಅಧಿಕಾರಿಯಾಗಿ ಯಂಗ್ ಆಫೀಸರ್ಸ್ ಕೋರ್ಸ್ ಅಂತ ಮಾಡಲಿಕ್ಕಿರುತ್ತೆ. ದೇವಲಾಲಿ ನಾಸಿಕ್ ಹತ್ರ ಹೋಗಬೇಕಾದ್ರೆ ಅಲ್ಲಿ ಓಡಾಟ ಮಾಡಲಿಕ್ಕೆ ನಾನು ಸೆಕೆಂಡ್ ಹ್ಯಾಂಡ್ ಸೈಕಲ್ ಖರೀದಿ ಮಾಡಿದ್ದೆ. 3.5 ವರ್ಷದ ಸರ್ವಿಸ್ ಆದಮೇಲೆ ಕ್ಯಾಂಟೀನಿಂದ ಬಜಾಜ್ ಚೇತಕ್ ಅಂತ ಸ್ಕೂಟರ್ ಆಗ ಭಾಳ ಫೇಮಸ್ಸು. ಅದನ್ನು ಸ್ವಲ್ಪ ಸಾಲ ಮಾಡಿ ತೊಗೊಂಡಿದ್ದೆ ನಾನು. ಇವತ್ತು ಅಧಿಕಾರಿಗಳು ಲೆಫ್ಟಿನೆಂಟ್ ಆಗಿ ಯೂನಿಟಿಗೆ ಬರಬೇಕಾದ್ರೆ ಅವರು ಕಾರ್ ತೊಗೊಂಡು ಬರ್ತಾರೆ. ಸೊ ಕಳೆದ 10-12 ವರ್ಷದಲ್ಲಿ ತುಂಬ ಸಂಗತಿಗಳಲ್ಲಿ ಬದಲಾವಣೆಗಳಾಗಿದೆ. ಇವತ್ತು ನಾನೀಗ ಬರುವಾಗ ಓದಿದೆ, ನಾನು ಬೇಕಾದ್ರೆ ಆಮೇಲೆ ನಿಮ್ಮ ಮೆಸೇಜ್ ತೋರಿಸ್ತೇನೆ. ಒಬ್ಬ ಎಂಜಿನಿಯರ್ ಈ ದೇಶದಲ್ಲಿ 4 ವರ್ಷದ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಮೇಲೆ ಅವ್ನು ರಿಟರ್ನ್ ಎಕ್ಸಾಮ್ ಬರೀಬೇಕಂತಿಲ್ಲ, 60% ಏನೋ ಮಾರ್ಕ್ ಬಂದಿರಬೇಕು ಅವನಿಗೆ. ಆತ ನೇರವಾಗಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಅಧಿಕಾರಿಯಾಗಿ ಬಂದರೆ ಇವತ್ತು ಅವನಿಗೆ 16-18 ಲಕ್ಷ ರೂಪಾಯಿ ವಾರ್ಷಿಕ ಇನ್ಕಮ್ ಬರುತ್ತೆ. ಒಬ್ಬ ಇದು ಕಾಲೇಜಿಂದ ಮುಗಿಸಿ ಎಂಜಿನಿಯರ್ ಹೊರಗೆ ಬಂದರೆ ಇವತ್ತು ಅವನಿಗೆ 30-40 ಸಾವಿರ ರೂಪಾಯಿ ಸಂಬಳ ಸಿಕ್ಕರೆ ಜಾಸ್ತಿ, ಅಂದರೆ 4-5 ಲಕ್ಷ ರೂಪಾಯಿ. ಅದೇ ಸೇನೆಯಲ್ಲಿ ಆತ ಅಧಿಕಾರಿಯಾಗಿ ಸೇರಿದರೆ 1 ವರ್ಷ ತರಬೇತಿ ನಂತರ ತರಬೇತಿಯ ಸಮಯದಲ್ಲಿ 56 ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತಾರೆ. ತರಬೇತಿಯ ಸಮಯದಲ್ಲಿ ಅಧಿಕಾರಿಯಾಗಿ ತರಬೇತಿ ಪಡಿಬೇಕಾದ್ರೆ ಆತ ಅಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಬಂದ ಕೂಡಲೇ ಅವನ ವಾರ್ಷಿಕ ಸ್ಯಾಲ್ರಿ 16-18 ಲ್ಯಾಕ್ಸ್. ಅದು ಯಾಕೆ 16-18 ಲ್ಯಾಕ್ಸ್ ಯಾಕಂತ ಹೇಳಿದರೆ ಫೀಲ್ಡ್ ಸ್ಟೇಷನ್ನಲ್ಲಿ ಹ್ಯಾಂಡ್ಲಿದ್ದರೆ ಬೇರೆ ಎಲೆವೆನ್ಸ್ ಸಿಗ್ತದೆ. ಆ ದೃಷ್ಟಿಯಲ್ಲಿ ತುಂಬ ಬದಲಾವಣೆಗಳಾಗಿದೆ. ಆರ್ಮಿ ಸರ್ವಿಸ್ ಟೈಮಲ್ಲಿ ಪೀಸ್ ಪ್ಲೇಸ್ಮೆಂಟ್ ಮತ್ತು ಫೀಲ್ಡ್ ಪ್ಲೇಸ್ಮೆಂಟ್ ಇರುತ್ತೆ. ಸೊ ನೀವು ಯಾವುದೆಲ್ಲ ಪೀಸ್ ಪ್ಲೇಸ್ಮೆಂಟ್ ಫೀಲ್ಡ್ ಪ್ಲೇಸ್ಮೆಂಟ್ ಆಗಿತ್ತು ಅಂತ? ಜೂನಿಯರ್ ಅಧಿಕಾರಿಗಳಿಗೆ ಸಾಧಾರಣವಾಗಿ ಅಪ್ ಟು ದ ರ್ಯಾಂಕ್ ಆಫ್ ಕ್ಯಾಪ್ಟನ್ ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಇನ್ ದ ಫೀಲ್ಡ್ ಪೋಸ್ಟಿಂಗ್. ಯಾಕೆಂದರೆ ಆ್ಯಕ್ಷನ್ ಇರೋದು ಫೀಲ್ಡ್ ಡಿಪ್ಲಾಯ್ಮೆಂಟಲ್ಲಿ. ಪೀಸ್ ಟೈಮಲ್ಲಿ ನಾವು ಬಹಳ ಏನು ಮಾಡ್ತೀವಿ ಅಂತ ಹೇಳಿದರೆ ತರಬೇತಿ ಕೊಡ್ತೇವೆ, ಮೇಂಟೆನೆನ್ಸ್ ಮಾಡ್ತೇವೆ ಎಕ್ವಿಪ್ಮೆಂಟಿಂದೆಲ್ಲ. ಹಾಗಾಗಿ ಉದಾಹರಣೆಗೆ ನಾನು ಪಂಜಾಬ್ನ ಗಡಿಯಲ್ಲಿದ್ದೆ, ಅದು ಫೀಲ್ಡ್. ಅದಾದಮೇಲೆ ನಾವು ಹೋಗಿದ್ದು ನಾರ್ತ್ ಸಿಕ್ಕಿಮಿಗೆ, ಅದು ಫೀಲ್ಡ್. ಆಮೇಲೆ ಬಿಕಾನೇರಿಗೆ ಬಂದೆ. ಬಿಕಾನೇರ್ ನಮ್ಮ ಹೆಡ್ ಕ್ವಾರ್ಟರ್ ಇದ್ದದ್ದು ಪೀಸ್ ಸ್ಟೇಷನ್ನಲ್ಲಿ, ಬಟ್ ನಮ್ಮ ಆಪ್ರೇಷನ್ ಏರಿಯಾ ಇತ್ತು ಅದು ವೆಸ್ಟರ್ನ್ ಬಾರ್ಡರಲ್ಲಿತ್ತು. ಹಾಗಾಗಿ ಅದು ಫೀಲ್ಡ್ ಕಮ್ ಪೀಸ್ಟ್ ಅಂತ ಹೇಳ್ತೀವಿ, ಪೀಸ್ ಪೋಸ್ಟಿಂಗ್ ಅಂಥೇಳಿ. ಸೊ ಮತ್ತು ಜೂನಿಯರ್ ಆಗಿ ತುಂಬ ಇಷ್ಟಪಡುವಂಥದ್ದು ನೀವು ಫೀಲ್ಡ್ ಪೋಸ್ಟಿಂಗ್. ಅಲ್ಲಿ ನಿಜವಾಗ್ಲೂ ಸೈನಿಕರೊಟ್ಟಿಗೆ ಇರ್ತೀರಿ, ಅಲ್ಲಿ ನಿಜವಾಗ್ಲೂ ನೀವು ಯುದ್ಧ ಭೂಮಿಯಲ್ಲಿ ಮಾಡುವ ಎಲ್ಲ ಸಂಗತಿಗಳನ್ನು ಮಾಡ್ತಾ ಇರ್ತೀರಿ, ಮತ್ತು ಅಲ್ಲಿ ನಿಮ್ಮ ಶಸ್ತ್ರಾಸ್ತ್ರಗಳು ಮತ್ತು ಅವುಗಳ ಜೊತೆ ತರಬೇತಿ ನಿಜವಾಗಿ ಅಲ್ಲಿ ಆಗುತ್ತೆ. ಸೊ ಜೂನಿಯರ್ ಆಗಿ ಇರುವಾಗ ಹೆಚ್ಚಿನ ಸಂದರ್ಭ ನೀವು ಫೀಲ್ಡಲ್ಲೇ ಇರ್ತೀರಿ. ಯುದ್ಧಗಳು ಯಾವಾಗಲೂ ಆಗಲ್ಲ, ಹಾಗಂತ ಒಂದು ಮಾತಿದೆ, ಯುದ್ಧಕಾಲಿ ಶಸ್ತ್ರಾಭ್ಯಾಸ ಅಂತ ಆಗಬಾರ್ದು ಅಂತ. ಈ ಯುದ್ಧಗಳು ಇಲ್ಲಿ ಅಥವಾ ಪೀಸ್ ಟೈಮಲ್ಲಿ ಕೂಡ ಈ ಯುದ್ಧಾಭ್ಯಾಸ ಹೇಗಿರುತ್ತೆ, ಯಾವ ರೀತಿ ಆಗುತ್ತೆ ಅಂತ? ದ ಮೋರ್ ಯು ಸ್ವೆಟ್ ಇನ್ ಪೀಸ್ ದ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತ ಇದೆ. ನೀವು ಶಾಂತಿ ಸಮಯದಲ್ಲಿ ಎಷ್ಟು ಬೆವರು ಸುರಿಸ್ತೀರಿ ಅಷ್ಟು ಕಡಿಮೆ ರಕ್ತ ಯುದ್ಧ ಸಮಯದಲ್ಲಿ ಹರಿಯುತ್ತೆ ಅಂಥೇಳಿ. ಬಹಳ ಜನ ಸಾರ್ವಜನಿಕ ಜೀವನದಲ್ಲಿ ಈ ಪ್ರಶ್ನೆ ಕೇಳ್ತಾರೆ ಮಿಲಿಟರಿಯಿಂದ ಬಂದ ಮೇಲೆ, ಅಲ್ಲ ಯುದ್ಧ ಏನು ಯಾವಾಗಲೂ ಆಗಲ್ಲ, ನಿಮ್ಗೆ ಏನು ಕೆಲಸ ನಿಮಗೆ ಅಂಥೇಳಿ. ಹೌದು, ಇದೇ ಕೆಲಸ, ತರಬೇತಿಯೇ ಕೆಲಸ, ತರಬೇತಿ ಆ್ಯಂಡ್ ಮೇಂಟೆನೆನ್ಸ್. ಯಾಕಂದರೆ ಯುದ್ಧ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ಹೇಳಿದ ಹಾಗೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಸಾಧ್ಯವೇ ಇಲ್ಲ. ಶಸ್ತ್ರಾಭ್ಯಾಸ ಮೇಂಟೈನ್ ಮಾಡಬೇಕಲ್ಲ, ಶಸ್ತ್ರವನ್ನು ಮೇಂಟೈನ್ ಮಾಡಬೇಕು ಫಸ್ಟಿಗೆ. ತುಕ್ಕು ಹಿಡಿದುಕೊಂಡು ಕೂತ್ಕೊಂಡಿದ್ರೆ ಅದನ್ನು ಮತ್ತೆ ಯುದ್ಧ ಮಾಡಲಿಕ್ಕಾಗತ್ತಾ? ಸೊ ದೀಸ್ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಒಂದು 6-7 ವರ್ಷಗಳ ನನ್ನ ಸರ್ವಿಸ್ನಲ್ಲಿ ನನ್ನ ಬೇಸಿಕ್ ಟ್ರೈನ್ 1 ವರ್ಷದ ಅಲ್ಲದೆ 5 ಕೋರ್ಸ್ ಮಾಡಿದ್ದೇನೆ. ಇಷ್ಟು ಆನ್ ದ ಜಾಬ್ ಟ್ರೈನಿಂಗ್ ಇದೆಯಲ್ಲ, ಬೇರೆ ಯಾರಿಗೂ ಸಿಗೋದಿಲ್ಲ, ಯಾವುದೇ ಸಂಸ್ಥೆಯಲ್ಲಿ ಸಿಗೋದಿಲ್ಲ. ಸೊ ಪ್ರತಿ ದಿವಸ ಯೂನಿಟ್ನಲ್ಲಿ ಸ್ಯಾಟರ್ಡೆ ಸಂಡೇ ಬಿಟ್ಟರೆ ಪ್ರತಿ ದಿವಸ ತರಬೇತಿ ಆಗ್ತಾನೇ ಇರುತ್ತೆ, ಸಮಥಿಂಗ್ ಆರ್ ದ ಅದರ್. ಏನೂ ಕೆಲಸ ಇಲ್ಲ ಅಂದರೆ ಓಕೆ ಟ್ರೈನಿಂಗ್ ಇಲ್ಲಿ ಜಾವ್ ಅಂತ ಹೇಳ್ತೀವಿ. ಟ್ರೈನಿಂಗ್ ಹೆಂಗಿರುತ್ತೆ, ಒಬ್ಬ ಸೈನಿಕನ ದಿನನಿತ್ಯದ ರೂಟೀನ್ ಹೆಂಗಿರುತ್ತೆ ಅಂತ? ಬೆಳಿಗ್ಗೆ ಮೊದಲನೇ ಪೀರಿಯಡ್ ಇರುವಂಥದ್ದು 6 ಗಂಟೆಗೆ ಅಂತ ಇಟ್ಕೊಳ್ಳಿ. 5 ಗಂಟೆಗೆ ರೆಡಿ ಆಗಬೇಕು ನಾವು. 6 ಗಂಟೆಗೆ ಸುಮಾರು 1-1.25 ಗಂಟೆಯ ಪಿ ಟಿ ಇರ್ತದೆ. ಪಿ ಟಿ ಅಂತ ಹೇಳಿದರೆ ಒಂದು 8-10 ಕಿಲೋಮೀಟ್ರ್ ಓಡ್ತೇವೆ, ಬಂದು ನಾರ್ಮಲ್ ಎಕ್ಸಸೈಸ್ ಮಾಡ್ತೇವೆ. ಅದಾದ ಮೇಲೆ ಸಾಧಾರಣವಾಗಿ ನಮಗೆ ಒಂದು ಮೇಂಟೆನೆನ್ಸ್ ಪೀರಿಯಡ್ ಅಂತ ಇರುತ್ತೆ.
ಯಾಕಂದರೆ ನಮ್ಮ ಕ್ಯಾಂಪಸನ್ನು ನೀಟಾಗಿ ಇಟ್ಕೊಳ್ಳುವಂಥದ್ದು ನಾವೇ, ನಮಗೇನು ಬೇರೆ ಜನ ಇಲ್ಲ ಅದಕ್ಕೆ. ಇಲ್ಲಿದ್ದ ಹಾಗೆ ಏನೋ ಗುಡಿಸ್ಲಿಕ್ಕೊಬ್ಬರು, ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೊಬ್ಬರು, ಅಡುಗೆ ಮನೆಯಲ್ಲೆಲ್ಲ ಎಲ್ಲರ ಸೈನಿಕರೇ ಮಾಡುವಂಥದ್ದು. ಸೊ ಸಾಧಾರಣ 1 ಗಂಟೆ ಅದಕ್ಕೆ ನೀವು ಯಾವುದೇ ಕ್ಯಾಂಟೋನ್ಮೆಂಟಿಗೆ ಹೋಗಿ ನೋಡಿ, ಅವರ ಮಿನಿಮಮ್ ಸೌಲಭ್ಯಗಳನ್ನು ನೀಟಾಗಿ ಇಟ್ಕೊಂಡಿರ್ತಾರೆ. ಅದು ಪಾರ್ಟ್ ಆಫ್ ಆರ್ ಟ್ರೈನಿಂಗ್. ನಿಮ್ಮ ಕೆಲಸ ನೀವೇ ಮಾಡಬೇಕು ಅಂಥೇಳಿ. ಅದಾದಮೇಲೆ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಇರುತ್ತೆ. ಅದಾದ ಮೇಲೆ ಬೇರೆ 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 ಡ್ಯೂಟೀಸ್ ಇರುತ್ತೆ. ಮೇಂಟೆನೆನ್ಸಿಗೆ ಹೋಗ್ಬೋದು, ತರಬೇತಿಗೆ ಹೋಗ್ಬೋದು, ಒಂದಷ್ಟು ರಿಪೇರ್ ಕೆಲಸಗಳಿರ್ತವೆ. EME ವರ್ಕ್ಶಾಪ್ ಅಂತ ಇರುತ್ತೆ. ಅಲ್ಲಿ ಯಾವುದೋ ಇಕ್ವಿಪ್ಮೆಂಟ್ ಹೋಗಿದೆ, ಯಾವುದೋ ವೆಹಿಕಲ್ ಹೋಗಿದೆ, ಅದನ್ನು ಸರಿ ಮಾಡ್ಕೊಂಡು ಬರುವಂಥದ್ದು ಇರ್ಬೋದು. ಇನ್ನು ನಮ್ಮ ಯೂನಿಟಿನ 500-600 ಜನ ಸೈನಿಕರಿಗೆ ಬೇಕಾಗುವಂಥ ರ್ಯಾಷನ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಲಂಗರಿನ ಅವಶ್ಯಕತೆಗಳಿರುತ್ತೆ. ಇನ್ನು ಯಾರಿಗೂ ಹುಷಾರಿರೋದಿಲ್ಲ, ಅವರು ಮೆಡಿಕಲ್ ರಿಪೋರ್ಟಿಗೆ ಹೋಗಬೇಕು. ಇನ್ನು ನಮ್ಮ ಫೀಲ್ಡ್ ಸ್ಟೇಷನ್ ಆದರೆ ಈ ವ್ಯವಸ್ಥೆ ಇರೋದಿಲ್ಲ. ಸ್ಟೇಷನ್ ಆದರೆ ನಮ್ಮ ಫ್ಯಾಮಿಲೀಸ್ ಇರ್ತಾರೆ, ಅವರ ಮಕ್ಕಳಿಗೆ ಶಾಲೆಗೆಲ್ಲ ಹೋಗ್ಲಿಕ್ಕೆ ಇರ್ತದೆ. ಅದಕ್ಕೆ ಆ ವ್ಯವಸ್ಥೆಗಳನ್ನು ನಾವೇ ಮಾಡ್ತೀವಿ. ಇನ್ನು ನೆಟ್ವರ್ಕಿಂಗ್ ವಿತ್ ಬ್ರಿಗೇಡ್ ಹೆಡ್ ಕ್ವಾರ್ಟರ್, ಡಿವ್ ಹೆಡ್ ಕ್ವಾರ್ಟರ್, ಬೇರೆ ಬೇರೆ ಸಂಗತಿಗಳಲ್ಲಿ ಅಲ್ಲಿಗೆ ಹೋಗುವಂಥದ್ದು ಇರ್ಬೋದು. ಇನ್ನು ನಮ್ಮ ಟ್ಯಾಕ್ಟಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಲೆವೆಲ್ಸಲ್ಲಿ ಕಾಂಪಿಟಿಷನ್ಸ್ ಇರುತ್ತೆ. ಕಮಾಂಡ್ ಪೋಸ್ಟ್ ಕಾಂಪಿಟೇಷನ್, ಗನ್ ಡ್ರಿಲ್ ಕಾಂಪಿಟೇಷನ್, ಫೈರಿಂಗ್ ಕಾಂಪಿಟೇಷನ್, ಇದೆಲ್ಲ ಇರುತ್ತೆ. ಅದಕ್ಕೆ ತರಬೇತಿಯೂ ಕೊಡಬೇಕು ಮತ್ತು ಅದರಲ್ಲಿ ಭಾಗವಹಿಸಬೇಕು ನಾವು. ಇನ್ನು ನಮ್ಮಲ್ಲಿರುವಂಥ ಸೈನಿಕರ ಪೇ ಆ್ಯಂಡ್ ಅಲವೆನ್ಸಸ್, ಅವರಿಗೆ ಸರಿಯಾದ ಸಮಯದಲ್ಲಿ ಅದೆಲ್ಲ ಸಿಗಬೇಕು. ಅದಕ್ಕೆ ಬೇಕಾದ ಪಾರ್ಟಿ ಆರ್ಡರ್ಗಳಾಗಬೇಕು, ಸಂಬಳ ಸರಿಯಾದ ಸಮಯದಲ್ಲಿ ಆಗಬೇಕು, ಕೊರತೆಗಳು ತಿದ್ದುಕೊಳ್ಬೇಕು. ಇದಕ್ಕೆ ನಮಗೇನು ಬೇರೆ ಡಿಪಾರ್ಟ್ಮೆಂಟ್ ಇರೋದಿಲ್ಲ ಮಾಡಲಿಕ್ಕೆ, ಅದನ್ನು ಕೂಡ ನಾವೇ ಮಾಡ್ತೀವಿ ಅದನ್ನು. ಸೊ ಈ ಎಲ್ಲ ಸಂಗತಿಗಳು. ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಇನ್ಸ್ಪೆಕ್ಷನ್ಸ್ ಇರುತ್ತೆ. ನಿಮ್ಮ MT ಇನ್ಸ್ಪೆಕ್ಷನ್ ಇದೆ, ರೇಡಿಯೋ ಇಕ್ವಿಪ್ಮೆಂಟ್ ಇನ್ಸ್ಪೆಕ್ಷನ್ ಇರುತ್ತೆ, ವೆಪನ್ಸ್ ಮತ್ತು ಅದರದ್ದು ಇನ್ಸ್ಪೆಕ್ಷನ್ ಇರುತ್ತೆ. ಅದನ್ನು ತಯಾರು ಮಾಡಿಕೊಳ್ಬೇಕು ನಾವು. ಮತ್ತು ವಾರ್ಷಿಕ ತರಬೇತಿ ಕ್ಯಾಂಪ್ ಅಂತ, ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳ್ತೀವಿ, ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. ಹೊರಗಿನಿಂದ ಒಂದು ಟೀಮ್ ಬಂದು ನಿಮ್ಮ ಯುದ್ಧ ಸನ್ನದ್ಧತೆಯನ್ನು ಆ್ಯಕ್ಚುಲಿ ಮಾಡೋದ್ರ ಮೂಲಕ ಯುದ್ಧದ ಸಿನಾರಿಯೋ ಪೇಂಟ್ ಮಾಡ್ತಾರೆ. ನೀವು ಅದರಲ್ಲಿ ಫೈರ್ ಆ್ಯಂಡ್ ಮೂವ್ ಎಲ್ಲ ಸಂಗತಿಗಳಿದೆ, ಅದೆಲ್ಲವನ್ನು ಮಾಡಬೇಕು. ಅದನ್ನು ಯಾರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅದರ ಆಧಾರದಲ್ಲಿ ನಿಮ್ಮ ಯೂನಿಟಿಗೆ ಪ್ರತಿ ವರ್ಷ ರ್ಯಾಂಕಿಂಗ್ ಸಿಗುತ್ತೆ ಅಥವಾ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅಕಸ್ಮಾತ್ ನಿಮ್ಮ ಇದು ಪ್ರಿಪ್ರೇಷನ್ ಸರಿ ಇಲ್ಲ ಅಂತಂದರೆ ನಿಮಗೆ ಮತ್ತೆ ವಿಶೇಷ ತರಬೇತಿ ಕೊಡಬೇಕಾಗತ್ತೆ. ಸೊ ಒನ್ಸ್ ಯು ಕಮ್ ಬ್ಯಾಕ್ ಟು ದ ಯೂನಿಟ್ ಆಫ್ಟರ್ ಯುವರ್ ವೆಕೇಷನ್, ಈಗ 2 ತಿಂಗಳು ರಜೆ ಕೊಡಬೇಕು ಅಂತಿದೆಯಲ್ಲ, ಅದು ಮುಗಿಸಿ ಬಂದ ಮೇಲೆ ನಿಮಗೆ 9 to 5 ಜಾಬ್ ಅಂತ ಇಲ್ಲ. ಯು ಆರ್ ಆನ್ ದ ಜಾಬ್ 24 hours. ಸರ್, ಈಗ ಕೆಲವೊಂದು ಹೈ ಅಲರ್ಟ್ ಏರಿಯಾಸ್ ಇರುತ್ತೆ. ಕಾಶ್ಮೀರ್ ಇರ್ಬೋದು, ಅಥವಾ ಕೆಲವು ಸಿಕ್ಕಿಂನ ಬಾರ್ಡರ್ಸ್ ಇರ್ಬೋದು, ಅಥವಾ ಬಾಂಗ್ಲಾದೇಶ್ ಬಾರ್ಡರ್ ಇರ್ಬೋದು. ಅಲ್ಲಿಯ ಯೂನಿಟ್ಗಳದ್ದು ವರ್ಕಿಂಗ್ ಇದು ಬೇರೆನೇ ಇರುತ್ತೆ ಅನ್ಸುತ್ತೆ. ಪೆಟ್ರೋಲಿಂಗ್ ಎಲ್ಲ ತುಂಬ ಇರುತ್ತೆ. ಸಂಪೂರ್ಣವಾಗಿ ಅಲ್ಲಿ ಈ ತರಬೇತಿಗಳಿಗೆ ಇರೋದಿಲ್ಲ, ಯಾಕಂದರೆ ಅವ್ರು ತರಬೇತಿ ಆನ್ ದ ಜಾಬೇ ಆಗ್ತಿರುತ್ತೆ. ಇದರಲ್ಲಿ ಕೆಲವು ವಿಷಯ ಬಹುಶಃ ತಮ್ಗೆ ಗೊತ್ತಿಲ್ಲದೆ ಇರ್ಬೋದು. ದೇಶದ ಎಲ್ಲ ಭಾಗದಲ್ಲಿ ಎಲ್ಲ ಕಾಲದಲ್ಲಿ ಗಡಿಯನ್ನು ಭಾರತೀಯ ಸೇನೆಯೇ ಕಾಯುವುದಿಲ್ಲ. ಈಗ ಉದಾಹರಣೆಗೆ ಬಾಂಗ್ಲಾದೇಶದ ಸಂಪೂರ್ಣ ಗಡಿ ಏನಿದೆ ಅದನ್ನು ನೋಡ್ಕೊಳ್ಳೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಟ್ಸ್ ಎ ಪ್ಯಾರಾಮಿಲಿಟರಿ ಫೋರ್ಸ್. ಅಸ್ಸಾಂ ಆ ಭಾಗದಲ್ಲೆಲ್ಲ ಗಡಿಯನ್ನು ನೋಡ್ಕೊಳ್ತಿರುವಂಥದ್ದು ಅಸ್ಸಾಂ ರೈಫಲ್ಸ್. ಅಲ್ಲಿಂದ ಬಂದು ಅರುಣಾಚಲ್ ಪ್ರದೇಶ ಹೀಗೆ ಬಂದು ನೀವು ಸಿಕ್ಕಿಂವರೆಗೆ ಬರುವಾಗ ಅದನ್ನು ಸಂಪೂರ್ಣವಾಗಿ ಆರ್ಮಿ ನೋಡಿಕೊಳ್ಳುತ್ತೆ. ಲೇ, ಲದಾಖ್, ಕಾಶ್ಮೀರ್, ಕಾರ್ಗಿಲ್, ಸಾಧಾರಣ ಜಮ್ಮು ಮತ್ತು ಪಂಜಾಬ್ ಗಡಿವರೆಗೆ ಅಲ್ಲಿ ಇದು ಸೇನೆಯೇ ಇದೆ. ಅಲ್ಲಿ ಜಮ್ಮು ನಂತರ ಅಂದರೆ ಪಂಜಾಬ್ ನಂತರ ಇದು ಪೀಸ್ ಟೈಮಲ್ಲಿ BSFನ ನೋಡ್ಕೊಳ್ತಾರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು. ಸೊ ಇದು ನಮ್ಗೆ ಗೊತ್ತಿರಬೇಕು ಎಲ್ಲಿ ಯಾವಾಗ ಅಂಥೇಳಿ. ಸೇನೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ನಮಗೆ ಕರೆಯದೇ ಇದ್ದರೆ ನಾವು ಆಂತರಿಕ ರಕ್ಷಣಾ ದೃಷ್ಟಿಯಲ್ಲಿ ನಮ್ಮನ್ನು ಡಿಪ್ಲಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಕಾಶ್ಮೀರದಲ್ಲಿ ವಿಶೇಷ ಕಾನೂನಿನ ಅನ್ವಯ ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಸೇನೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೆ. ಅಲ್ಲಿ ಸೆಂಟ್ರಲ್ ಪೊಲೀಸ್ ಫೋರ್ಸ್, ಕಾಶ್ಮೀರದ ಪೊಲೀಸ್ ಮತ್ತು ಸೇನೆ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಸಾಮರ್ಥ್ಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಭಯೋತ್ಪಾದನೆ ನಿಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ನಿಮಗೆ ಶತ್ರು ಯಾರು ಅಂತ ಗೊತ್ತಿಲ್ಲ. ನಾನು ಪಾಕಿಸ್ತಾನ ಗಡಿ ದಾಟಿ ಮುಂದೆ ಹೋದರೆ ಅಲ್ಲಿ ಯಾರು ನನಗೆ ಶತ್ರುವೇ. ಇದು ಹಾಗಲ್ಲ ಇಲ್ಲಿ. ಮತ್ತು ಆತ ಭಯೋತ್ಪಾದಕತೆಯ ಸಿಂಪಥೈಸರ, ಅವನು ಸ್ಲೀಪರ್ ಸೆಲ್ಲನ್ನು ಪ್ರೊವೈಡ್ ಮಾಡುವಂಥ ವ್ಯಕ್ತಿಯ, ಈ ತುಂಬ ಸಂಗತಿಗಳು ತುಂಬ ಸೆನ್ಸಿಟಿವ್. ದುರಾದೃಷ್ಟಕ್ಕೆ ನಮ್ಮ ದೇಶದಲ್ಲಿ
ಎಲ್ಲರ ಹ್ಯೂಮನ್ ರೈಟ್ಸ್ ಬಗ್ಗೆ ದೊಡ್ಡದಾಗಿ ಮಾತನಾಡುವಂಥ ಒಂದು ದೊಡ್ಡ ಬ್ರಿಗೇಡ್ ಇದೆ. ಆದರೆ ಸೈನಿಕ ಅವನ ಹ್ಯೂಮನ್ ರೈಟ್ಸ್, ಅವನ ಕಷ್ಟ ಯಾವುದು ಮೆಡ್ರಾಸಲ್ಲೋ ಮಂಗಳೂರಿನಲ್ಲೋ ಕನ್ಯಾಕುಮಾರಿಯಲ್ಲಿ ಹುಟ್ಟಿದೊಬ್ಬ ಸೈನಿಕ ಹೋಗಿ ಕಾಶ್ಮೀರದಲ್ಲಿ ಕೆಲಸ ಮಾಡಬೇಕಂತ ಹೇಳಿದರೆ ಅವನ ಸಂಸಾರ, ಅಲ್ಲಿಯ ವಾತಾವರಣ, ಅಲ್ಲಿಯ ಹವೆ ಅದೆಲ್ಲವನ್ನು ಬಿಟ್ಟು ದೇಶಕ್ಕಾಗಿ ಪ್ರಾಣ ತಯಾರು ಮಾಡಬೇಕಂತೇಳಿ ಅವನ ಮಾನಸಿಕತೆ ಏನಿರುತ್ತೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ದೂರದಲ್ಲಿದ್ದಾನೆ. ಸೊ ಇದರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಶಸ್ತ್ರ ತರಬೇತಿ ಕೊಟ್ಟಿರ್ತಾರೆ, ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಮದ್ದುಗುಂಡು ಇದೆ, ಶಸ್ತ್ರಾಸ್ತ್ರ ಇದೆ. ಆದರೆ ಕಲ್ಲು ಹೊಡಿಬೇಕಾದ್ರೆ ಆ ಕಲ್ಲು ಹೊಡೆದವರಿಗೆ ಉತ್ತರ ಕೊಡಬೇಕು ಹೇಳಿದ್ರೆ ಅವ್ನಿಗೆ ಪರ್ಮಿಷನ್ ಇಲ್ಲ. ಅವನಿಗೆ ನಾವೆಲ್ಲ ಅನುಭವಿಸಿದ್ದೀವಿ ಇದನ್ನು. ಸೊ ಅಂತರಂಗದ ಭದ್ರತೆ ತುಂಬ ಕ್ಲಿಷ್ಟಕರವಾದ ಸಂಗತಿ ಮತ್ತು ಅದರಲ್ಲಿ ಜನರ ಭಾವನೆಗಳು ಇದ್ದಾವೆ. ಮತ್ತು ಅಂತರಂಗದ ಈ ರೀತಿಯ ಪರಿಸ್ಥಿತಿಗೆ ಸೈನ್ಯ ಕಾರಣ ಅಲ್ಲ. ಸೈನ್ಯದ ಮೇಲೆ ಗುಬ್ಬಿ ಕೂರಿಸ್ಬೋದು, ಅದಕ್ಕೆ ರಾಜಕೀಯ ಸೊಲ್ಯೂಷನ್ನೇ ಅದಕ್ಕೆ ಸಮಸ್ಯೆಗೆ ಪರಿಹಾರ. ಎಲ್ಲೋ ಒಂದು ಕಡೆ ಈ ರೀತಿಯ ಕ್ಷೋಭ ಇರುವಂಥ ವಾತಾವರಣದಲ್ಲಿ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇನ್ನೊಂದು ಸದಕ್ಕೆ ಅದನ್ನು ಪ್ರಕ್ಷೋಭಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು. ಕಾಶ್ಮೀರದಲ್ಲಿ ಆಗಿರುವಂಥದ್ದು ಅದೇ ಸಂಗತಿ. ಸೈನ್ಯ ಹೆಲ್ಪ್ಲೆಸ್ ಆ ಸಂದರ್ಭದಲ್ಲಿ. ನಮಗೆ ಈಗ ನೀವು ಮದ್ದುಗುಂಡು ಶಸ್ತ್ರ ತರಬೇತಿ ಕೊಟ್ಟಿದ್ದೀರಿ, ಹೋಗಿ ಸಂಪೂರ್ಣ ನಾಶಗೊಳಿಸಿ ಅಂದರೆ ನಾಶಗೊಳಿಸೋದು ತುಂಬ ಸುಲಭ. ಅದಕ್ಕೆ ಬೇಕಾದ ಎಲ್ಲ ಸಂಗತಿಗಳು ತಾವು ಮೊನ್ನೆ ಸಿಂಧೂರಲ್ಲಿ ನೋಡಿದ ಹಾಗೇನೆ ಅಲ್ಲಿ ಹೋಗಬೇಕಂತಲೇ ಇಲ್ಲ. ಎವ್ರಿಥಿಂಗ್ ಕ್ಯಾನ್ ಬಿ ಸಿಂಪ್ಲಿ ಡೆಮೊಲಿಷ್ಡ್. ಬಟ್ ಹಾಗೆ ಮಾಡಲಿಕ್ಕಾಗಲ್ಲ. ಸೊ ಕಾಶ್ಮೀರ ಆಗಲಿ, ನಾರ್ತ್ ಈಸ್ಟ್ ಆಗಲಿ, ಅಥವಾ 14ರ ಹಿಂದೆ ದೇಶದಾದ್ಯಂತ ನಡೀತಿರುವಂಥ ಭಯೋತ್ಪಾದಕ ದಾಳಿಗಳು, ನೇಪಾಳದಿಂದ ಕೇರಳದವರೆಗಿರುವಂಥ ರೆಡ್ ಕಾರ್ಡರ್ ಅಂತ ಏನು ಕರೀತಾ ಇದ್ವಿ, ಅಲ್ಲಿರುವಂಥ ನಕ್ಸಲ್ ಉಗ್ರರ ಚಟುವಟಿಕೆಗಳು, ಬುಡದಲ್ಲೇ ತ್ಯೂಚಿ ಹಾಕಬೇಕು ಅದನ್ನು. ಅದು ಪ್ರಾರಂಭ ಆದಾಗಲೇ ರಾಜಕೀಯ ಕಾರಣಗಳಿಗೆ ನೀವು ಅದನ್ನು ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಡೆಮಾಕ್ರಸಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಡೆಮೊಕ್ರೆಟಿಕ್ ವೇಸಲ್ಲಿ ಪರಿಹಾರ ಹುಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀವು ಒಂದು ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವುದಕ್ಕಾಗಿ ಶಸ್ತ್ರಾಸ್ತ್ರ ಕೈಗೆತ್ತಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಆದರೆ ಅದರ ಹಿಂದೆ ಏನೋ ಬೇರೆ ಎಜೆಂಡಾ ಇರ್ತದೆ. ಸೈನ್ಯ ಮತ್ತು ಸೈನಿಕ ಇದಕ್ಕೆ ಬಲಿಪಶು ಆಗ್ತಾರೆ. ನಮ್ಮ ತಪ್ಪು ನಿರ್ಣಯಗಳು, ನಮ್ಮ ತಪ್ಪು ನಿರ್ಧಾರಗಳು, ನಮ್ಮ ತಪ್ಪು ಓರಿಯೆಂಟೇಷನ್ ಮತ್ತು ಪ್ರಯಾರಿಟಿ ಸರಿ ಇಲ್ಲದೆ ಇರುವಂಥ ಸಂಗತಿಗಳಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಇಡೀ ಜಗತ್ತಿನ ಸೇನೆಗಳಲ್ಲಿ ಭಾರತ ದೇಶದ ಸೈನಿಕ ಮತ್ತು ಸೇನೆ ಆ್ಯಬ್ಸಲ್ಯೂಟ್ಲಿ ಪೊಲಿಟಿಕಲ್. ಇಲ್ಲಿಯವರೆಗೆ ಅವರು ಯಾವುದೇ ರೀತಿಯ ರಾಜಕೀಯ ದೃಷ್ಟಿಕೋನ ತೆಗೆದುಕೊಳ್ಳದೇನೆ ತನ್ನ ಸೇವೆ ದೇಶಕ್ಕೆ ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಇಡೀ ಜಗತ್ತಿಗೆ ಮಾದರಿಯಾಗುವ ರೀತಿಯಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದ್ದಾರೆ. ಪಕ್ಕದ ರಾಷ್ಟ್ರಗಳಲ್ಲೇ ಸೇನೆ ಯಾವ ರೀತಿ ಆಡಳಿತದಲ್ಲಿ ಕೈ ಹಾಕ್ತಾ ಇದೆ ನೋಡಿದಾಗ ಕಳೆದ 78 ವರ್ಷಗಳ ಇತಿಹಾಸದಲ್ಲಿ ಭಾರತ ದೇಶದ ಹಾಗೇ ಇಲ್ಲ ಯಾವತ್ತೂ ಕೂಡ. ಸೊ ಪೀಸ್ ಟೈಮಲ್ಲಿ ದೇಶದ ಅಂತರಂಗದ ರಕ್ಷಣೆ ತುಂಬ ಕ್ಲಿಷ್ಟಕರವಾದ ಸಂಗತಿ. ಅದು ಇಟ್ಟು ಸುಲಭ ಅಲ್ಲ. ಅದು ಹೊರಗಡೆ ಶತ್ರುವಿನೊಂದಿಗೆ ಯುದ್ಧ ಮಾಡೋದು ಬಹಳ ಸುಲಭ, ನಮಗೇನಾದ್ರೂ ಹೆದರಿಕೆನೂ ಇಲ್ಲ ಮತ್ತು ಬಹಳ ಸುಲಭದಲ್ಲಿ ಮಾಡಲಿಕ್ಕಾಗತ್ತೆ. ಗುಂಡಿಲಿಂದ ಬರುತ್ತೆ ಅಂತ ಗೊತ್ತಿರುತ್ತೆ, ಪ್ರೆಡಿಕ್ಟ್ ಮಾಡ್ಬೋದು. ಹೌದು, ಎಸ್, ಗುಂಡಿಲಿಂದ ಬರುತ್ತೆ ಮತ್ತು ಅದರಲ್ಲಿ ನಮಗೆ ಇದು ಡಿಸ್ಟಿಂಕ್ಷನ್ ಇಲ್ಲ. ಯು ಜಸ್ಟ್ ಸಿಂಪ್ಲಿ ಡೆಮೊಲಿಷ್ ದೆಮ್. ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಸರ್ ನೀವು ಈಗ ಬಟಾಲಿಯನ್ಸ್ ಬಗ್ಗೆ ಮಾತಾಡ್ತೀವಿ. ಕಾಶ್ಮೀರ, ನಾನೆಲ್ಲೊಂದು ಕಡೆ ಯಾರ ಹತ್ರನೂ ಮಾತಾಡ್ತಾ ಇದ್ದೆ, ಕಾಶ್ಮೀರದ ಒಬ್ಬರು ಸಚಿವ ಅವರು ಹೇಳ್ತಾರೆ ಅವರಿಗೆ ಆರ್ಡರ್ಸ್ ಬಂದು ವಿದಿನ್ ಮಿನಿಟ್ಸಲ್ಲಿ ಅವರು ದೇ ಹ್ಯಾವ್ ಟು ರೀಚ್ ದ ಪ್ಲೇಸ್, ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಅನಾಹುತ ಆಗಿರುತ್ತೆ ಅಂತ. ಅಷ್ಟೊಂದು ತಯಾರಿ ಆಗಬೇಕಾದ್ರೆ ಟ್ರೈನಿಂಗ್ ಅವರಿಗೆ ಸಪ್ರೇಟ್ ಇರುತ್ತಾ ಅಥವಾ ಎಲ್ಲರೂ ತಯಾರಿಯಲ್ಲೇ ಇರ್ತಾರೆ ಅಂತ? ನಿಮಗೆ ಇದಕ್ಕೂ ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ವಾರ್ಷಿಕ ಆ್ಯಡಮ್ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಅದನ್ನು ಹೇಗೆ ಹೊರಗಿಂದ ಅದಕ್ಕೆ ಇನ್ಸ್ಪೆಕ್ಟರ್ಸ್ ಬರ್ತಾರೆ. ನಮ್ಮ ರೆಜಿಮೆಂಟಿನ ಎಂಟ್ರಿ ಗೇಟ್, RP ಗೇಟ್ ಅಂತ ಹೇಳ್ತೇವೆ, ಅಲ್ಲಿ ಬಂದು ಅಲ್ಲಿಯ ಒಬ್ಬ ವ್ಯಕ್ತಿಗೆ ಆರ್ಡರ್ ಕೊಡ್ತಾರೆ, ಆಪ್ರೇಷನ್ ಆರ್ಡರ್ ಅಂತ. ಆ ಆಪ್ರೇಷನ್ ಆರ್ಡ್ರಲ್ಲಿ ನಮ್ಮ ಮುಂದಿನ 3 ದಿನಗಳ ಚಟುವಟಿಕೆ ಏನು ಅಂತ ಇರ್ತದೆ. ಅವರು ಫಸ್ಟ್ ಅಬ್ಸರ್ವ್ ಮಾಡೋದೇನು ಅಂತ ಹೇಳಿದ್ರೆ, ಆರ್ಡರ್ ಕೊಟ್ಟ ಆ ಕ್ಷಣದಿಂದ ರೆಜಿಮೆಂಟ್ ಯುದ್ಧಕ್ಕೆ ಹೊರಡಬೇಕಾದ್ರೆ ಏನೆಲ್ಲ ತಯಾರಿ ಮಾಡಿಕೊಂಡು ಯಾರೆಲ್ಲ ಯಾವ್ಯಾವ ವಾಹನದಲ್ಲಿ ಹೋಗಬೇಕು, ಯಾವೆಲ್ಲ ಎಕ್ವಿಪ್ಮೆಂಟ್ ಹೋಗಬೇಕು ಎಲ್ಲ ಪ್ಲ್ಯಾನ್ ಆಗಿರ್ತದೆ. ಸೊ ಫಸ್ಟ್ ವೆಹಿಕಲ್ ಹೋಗುವ ಆರ್ಡರ್ ಕೊಟ್ಟ ಟೈಮ್ ಮತ್ತು ಕೊನೆಯ ವೆಹಿಕಲ್ ಯೂನಿಟಿನ RP ಗೇಟನ್ನು ಬಿಡುವಂಥ ಟೈಮನ್ನು ನೋಟ್ ಮಾಡ್ತಾರೆ.
ಇದರಲ್ಲಿ ಎಕ್ಸಲೆಂಟ್, ಎವರೇಜ್ ಅದೆಲ್ಲ ಇರುತ್ತೆ, ಗ್ರೇಡಿಂಗ್ ಇರುತ್ತೆ. ಸೊ ಯಾಕೆ ಸರಿಯಾದ ಸಮಯಕ್ಕೆ ತಲುಪ್ತೇವೆ ಅಂತ ಹೇಳಿದರೆ ಇದನ್ನು ವರ್ಷ ಪೂರ್ತಿ ಅಭ್ಯಾಸ ಮಾಡ್ತೇವೆ ನಾವು. ನೀವು ಆಲೋಚನೆ ಮಾಡಿ, ವರ್ಷದಲ್ಲಿ ಒಂದು ಅಟ್ಲೀಸ್ಟ್ 6 ಸಲ ಇಡೀ ಯೂನಿಟ್ ಇದನ್ನು ಅಭ್ಯಾಸ ಮಾಡುತ್ತೆ. ಕೆಲಸ ಏನಿಲ್ಲ, ನಮಗೆ ಯಾವ್ಯಾವ ವಾಹನಕ್ಕೆ ಇದು ಲೋಡ್ ಟೇಬಲ್ ಅಂತ ಹೇಳ್ತೀವಿ ನಾವು, ಪ್ರತಿ ವಾಹನಕ್ಕೆ ಒಂದು ಲೋಡ್ ಟೇಬಲ್ ಅಂತ ಇರುತ್ತೆ. ಈಗ ನೀವು ಆಲೋಚನೆ ಮಾಡಿ, ಯುದ್ಧ ಘೋಷಣೆ ಆಯಿತು, ನಿಮ್ಮ ಯೂನಿಟಿಂದ ಯುದ್ಧ ಭೂಮಿಯ ನಿಮ್ಮ ಆಪರೇಷನಲ್ ಏರಿಯಾ ಒಂದು 50 ಕಿಲೋಮೀಟರ್ ದೂರ ಇದೆ. ಯಾವ ವಾಹನದಲ್ಲಿ ಯಾರು ಕೂತ್ಕೊಳ್ಬೇಕು, ಯಾವ ವಾಹನದಲ್ಲಿ ಯಾವ ಇಕ್ವಿಪ್ಮೆಂಟನ್ನು ಲೋಡ್ ಮಾಡಬೇಕು, ಅಲ್ಲಿ ಹೋದಾಗ ಯಾವ ವ್ಯಕ್ತಿ ಯಾವ ಫೈರ್ ಟ್ರೆಂಚಿಗೆ ಹೋಗಬೇಕು, ಅವನ ರೆಸ್ಪಾನ್ಸ್ ಆರ್ಕ್ ಆಫ್ ಫೈರ್ ಅಂತ ಅದೇನು ಯುದ್ಧ ಘೋಷಣೆ ಆದಮೇಲೆ ಡಿಸೈಡ್ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಸೊ ಇದೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ 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 ಪ್ರಾಕ್ಟೀಸ್ ಮಾಡ್ತೀವಿ. ಅದನ್ನು ಚೆಕ್ ಮಾಡ್ತಾರೆ ಬಂದು, ಸುಮ್ಮನೆ ಇವರು ಬರೆದಿದ್ದಾರಾ ಇಲ್ಲ ನಿಜವಾಗಿ ಇವ್ರು ಮಾಡ್ತಾರಾ ಅಂಥೇಳಿ. ಅಷ್ಟು ವಾಹನ ಟೈಮ್ ಹೇಳಿದೆ ಅಲ್ಲ, ಫಸ್ಟ್ ವಾಹನದಿಂದ ಲಾಸ್ಟ್ ವಾಹನ ಟೈಮ್ ನೋಡಿ ನಿಲ್ಲಿಸ್ತೇವೆ ಒಂದು ಕಡೆ ಹೋಗಿಬಿಟ್ಟು, ಅಲ್ಲಿ ಬಂದು ಚೆಕ್ ಮಾಡ್ತಾರೆ ಲೋಡ್ ಟೇಬಲ್ ಪ್ರಕಾರ ನೀವು ಲೋಡ್ ಮಾಡಿದ್ದೀರಾ ಇಲ್ವಾ, ಮೋಸ ಮಾಡಿದ್ದೀರಾ ಅಂತ. ಅಂದರೆ ಒಳ್ಳೆ ಮಾರ್ಕ್ ಬರಬೇಕು ಅಂತ ನೀವು ಎಲ್ಲ ಲೋಡ್ ಮಾಡಿಲ್ಲದೆ ಇರ್ಬೋದು. ಸೊ ಅದನ್ನು ಕೂಡ ಅಭ್ಯಾಸ ಮಾಡ್ತೀವಿ. ಇದು ತುಂಬ ಸೂಕ್ಷ್ಮವಾಗಿ ಹೇಳಿದೆ ನಾನು. ಆದರೆ ಉದಾಹರಣೆಗೆ ನಮಗೆ ತರಬೇತಿ ಆಗಬೇಕಾದ್ರೆ, ಅಧಿಕಾರಿಗೆ ತರಬೇತಿ ಆಗಬೇಕಾದ್ರೆ ಒಂದು ಬ್ಯಾಟಲ್ ಪ್ರೊಫಿಷಿಯನ್ಸಿ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ, BPET ಅಂಥೇಳಿ. ನಿಮ್ಮ ಸಂಪೂರ್ಣ ಯುದ್ಧ ಇಕ್ವಿಪ್ಮೆಂಟ್ ಹಾಕ್ಕೊಂಡು ನೀವು 10 ಮೈಲ್ ಓಡಬೇಕು. ಅದಕ್ಕೊಂದು ಟೈಮಿಂಗ್ ಇದೆ, ಇಷ್ಟರೊಳಗೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಂತ. 10 ಮೈಲು ಓಡುವಾಗ ಇಷ್ಟು ಹಾಕ್ಕೊಂಡು ನಿಮ್ಗೆ ಏನಾಗಿರ್ಬೋದು ನೀವು ಆಲೋಚನೆ ಮಾಡಿ. ಅಲ್ಲಿ ಬಂದು 30 ಅಡಿ ಎತ್ತರದ ವರ್ಟಿಕಲ್ ರೋಪ್ ಕ್ಲೈಮ್ ಮಾಡಬೇಕು. ಅಲ್ಲಿಂದ ಬಂದು ಒಂದು ಮಂಕಿ ರೋಪ್ ಅಂತ ಇರುತ್ತೆ, ಅದನ್ನು ಮುಗಿಸ್ಬೇಕು. ಅದಾದ ಮೇಲೆ ಒಂದು ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ ಅಂತ ಇದೆ, ಅದನ್ನು ಮುಗಿಸ್ಬೇಕು. ಅಲ್ಲಿಂದ ಬಂದು ನಿಮ್ಮ ತೂಕದ ಇನ್ನೊಬ್ಬ ವ್ಯಕ್ತಿಯನ್ನು ಅವನ ಇಕ್ವಿಪ್ಮೆಂಟೊಂದಿಗೆ ಹೆಗ್ಲ ಮೇಲೆ ಹಾಕ್ಕೊಂಡು ಫೈರ್ಮ್ಯಾನ್ ಲಿಫ್ಟ್ ಅಂತ ಫುಟ್ಬಾಲ್ ಗ್ರೌಂಡನ್ನು ಆ ಕಡೆಯಿಂದ ಈ ಕಡೆ ಹೋಗಿ ಕರ್ಕೊಂಡು ಬರಬೇಕು. ಅದಾದ ಮೇಲೆ ಹೋಗಿ 6 ಬೇರೆ ಬೇರೆ ಪೊಸಿಷನಲ್ಲಿ ನೀವು ಫೈರ್ ಮಾಡಬೇಕು. ಆ ಫೈರ್ ಮಾಡಿದಲ್ಲಿ ಮಿನಿಮಮ್ 60% ನಿಮಗೆ ಮಾರ್ಕ್ ಬಂದಿರಬೇಕು ನಿಮಗೆ. ಇದು ಇಷ್ಟರಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಫೇಲ್ ಆದ್ರಿ ಅಂತಂದರೆ ಎಲ್ಲವನ್ನು ಮತ್ತೆ ರಿಪೀಟ್ ಮಾಡಬೇಕು. ವೆಯ್ಟ್ ಎಷ್ಟಿರುತ್ತೆ ಅಂತ, ನಿಮ್ಮ ವೆಯ್ಟು ಮತ್ತೊಂದು 25ರಿಂದ 27 kg ಅಷ್ಟು ವೆಯ್ಟ್ ಇರ್ತದೆ. ಆಮೇಲೆ ನಿಮ್ಮ ಕಂಬಳಿದೆ, ನಿಮ್ಮದು ಇಕ್ವಿಪ್ಮೆಂಟ್ ಇದೆ, ಎಕ್ಸ್ಟ್ರಾ ಮ್ಯಾಗ್ಝಿನ್ ಇರುತ್ತೆ, ಆ ಬೂಟ್ಸ್ ಇದೆ, ಓವರಾಲ್ ಕಾಂಬಿನೇಷನ್ ಇದೆ, ಹೆಲ್ಮೆಟ್ ಇದೆ. ಸೊ ಎಲ್ಲ ತೂಕ ಆಗುವಾಗ ಒಂದು 27 kg ಆಗ್ತದೆ. ಹೌದು. ಸೊ ಈಗ ಇಷ್ಟು ಹೇಳುವಾಗ ನೀವು ಆಲೋಚನೆ ಮಾಡಿ, ಆತ ಎಷ್ಟು ಸಶಕ್ತ ಆಗಿರಬೇಕು ಅಂತ. ದೈಹಿಕ ಶಕ್ತಿ ಅಷ್ಟಿರಬೇಕು. ದೈಹಿಕ ಶಕ್ತಿ ಎಲ್ಲರಲ್ಲೂ ಸಾಧಾರಣವಾಗಿ ಅಷ್ಟೇ ಇರುತ್ತೆ. ಮಾನಸಿಕ ಶಕ್ತಿ ಇಸ್ ಇಂಪಾರ್ಟೆಂಟ್. 10 ಮೈಲ್ ಓಡೋದು ಜೋಕಲ್ಲ, ಇದೆಲ್ಲ ಹಾಕ್ಕೊಂಡು. ಫಸ್ಟಿಗೆ ಹೋದಾಗ 1-2 ಆಗುವಾಗ ಎಲ್ಲರೂ ಇದಾಗ್ತಾರೆ. ದೆನ್ ದೇ ಟೆಲ್ ಅಸ್ ಇಟ್ ಈಸ್ ನಾಟ್ ದ ಬಾಡಿ, ಇಟ್ ಈಸ್ ದ ಮೈಂಡ್. ಮೈಂಡ್ ಶುಡ್ ನಾಟ್ ಗಿವ್ ಅಪ್ ಅಂತ. 95% ಪೀಪಲ್ ಆರಾಮ್ಸೆ ಪಾಸ್ ಆಗ್ತಾರೆ. ನಾನೇನು ಭಾಳ ಫಿಸಿಕಲಿ ಏನಿದಲ್ಲ, ಅಂದರೆ ಫಿಟ್ ಇದ್ದೆ. ಸೊ ನಿನ್ನ ಆರ್ಮಿಗೆ ಸೇರಿದೆ ಅಂತ ಹೇಳ್ತಿದ್ದು, ಸಣ್ಣಕ್ಕಿದ್ದೆ ನಾನು ಹೇಳಿ. ಬಟ್ ಆರ್ಮಿ ವಾಂಟ್ಸ್ ಗುಡ್ ಹೆಲ್ತ್, ನಾಟ್ ಜಿಮ್ ಮಾಡಿದ ಬಾಡಿ ಎಲ್ಲ ಬೇಕಂತೇನು ಬರಲಿಲ್ಲ. ಯು ಶುಡ್ ಬಿ ಹೆಲ್ದಿ ಆ್ಯಂಡ್ ದೆನ್ ದೇ ಟೀಚ್ ಯು ದಟ್ ಇಟ್ ಈಸ್ ದ ಮೈಂಡ್ ವಿ ಶುಡ್ ನಾಟ್ ಗಿವ್ ಅಪ್. ಯು ಮಸ್ಟ್ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಮೈಂಡ್ ಅಂತ. ಸರಿ, ನೀವು ಆತ್ಮನಿರ್ಭರತೆ ಬಗ್ಗೆ ಮಾತಾಡಿದ್ರಿ. ಇವಾಗಿನ ವ್ಯವಸ್ಥೆಗಳು ಹೇಗಿದೆ, ಎಷ್ಟು ಬದಲಾವಣೆ ಆಗಿದೆ? ಈಗ ನಾವು ಡಿಫೆನ್ಸ್ ಸೆಕ್ಟರಲ್ಲಿ ಎಷ್ಟು ಆತ್ಮನಿರ್ಭರತೆ ಬಂದಿದೆ? ಪ್ರೊಡಕ್ಷನ್ಸ್. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಅಧಿಕಾರಿಯಾಗಿ ನಾನು ನಾರ್ತ್ ಸಿಕ್ಕಿಮಲ್ಲಿ ನಾನು ಇರ್ತಿರುವಂಥ ಬಂಕರ್ ಅಂತ ಕರಿತೀವಲ್ಲ, ಅದು ಅಲ್ಲಿ ಸಿಗುವ ಕಲ್ಲುಗಳನ್ನು ಪೇರಿಸಿ ಕಟ್ಟಿದಂಥ ಒಂದು ಸಣ್ಣ ಗುಡಿಸಲು. ಅದರೊಳಗೆ ಕಂಬಲ್ ಹಾಕ್ಕೊಳ್ತಾ ಇದ್ದು, ಸಿಮೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ. ಮೇಲ್ಗಡೆಯಿಂದ ಮರದ ತೊಲೆ ಹಾಕಿ ಮೇಲೆ ಶೀಟ್ ಹಾಕಿ ಅದರ ಮೇಲೆ ಮಣ್ಣೆಲ್ಲ ಮುಚ್ಚಿರ್ತಾ ಇದ್ದು. ಈಗ ಅಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಬಲ್ಲಂಥ ಒಂದು ಏನು ಹೇಳ್ತಾರೆ ಪ್ರೀ ಫ್ಯಾಬ್ರಿಕೇಟೆಡ್ ರೂಮ್ಗಳಂಥ ಸಂಗತಿಗಳು ಬಂದಿದೆ. ಸೊ at least this government has taken care of basic necessities of the soldiers. ಸೊ ತುಂಬ ಸಂಗತಿಗಳು ಬದಲಾಗಿದೆ, ಅದು ಹೇಳಿ ಪ್ರಯೋಜನ ಇಲ್ಲ. ಅಂದರೆ ರಸ್ತೆಗಳು, ನೀವು ನಿಮ್ಮ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಜುಲುಕ್ ಅಂತ ತೋರಿಸಿ, ನಿಮಗೆ ಅದು ರಸ್ತೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಯಾವ ಥರ ಇತ್ತು ಅಂಥೇಳಿ. ಅದು ಕಾಣ್ತದೆ ಚಿತ್ರ. ಮುಂದೆ ಅದರಲ್ಲಿ ಇರಲಿಲ್ಲ ಮುಂಚೆ. ಯಾರು ಮಾಡ್ತಾರೆ? ಅಲ್ಲ, ಬಾರ್ಡರ್ ರೂಟ್ಸ್ ಆರ್ಗನೈಸೇಷನ್ ಅವರು ಮಾಡ್ತಾರೆ. ಆದರೆ ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಕ್ಕೆ ಯಾವ ಮಾನಸಿಕತೆ ಇತ್ತು ಅಂತ ಹೇಳಿದ್ರೆ, ಇಂಥ ವಿಚಿತ್ರ ನೋಡಿ, ವಿಡಂಬನೆ ಅದು. ನೀವು ಗಡಿಯಲ್ಲಿ ಒಳ್ಳೆಯ ರಸ್ತೆ ಮಾಡಿದರೆ ಚೀನಾದವರಿಗೆ ಒಳಗೆ ನುಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಅಂದರೆ ಯು ಆಲ್ರೆಡಿ ಗಿವನ್ ಅಪ್. ಚೀನಾ ನಮ್ಮ ಮೇಲೆ ದಾಳಿ ಮಾಡುತ್ತೆ, ಅವ್ರು ಒಳಗೆ ಬರ್ತಾರೆ ಅಂತ ಹೇಳ್ಕೊಂಡು.
ನಮ್ಮ ಸೈನಿಕರಿಗೆ ಯುದ್ಧದ ಸಮಯದಲ್ಲಿ ಅವರ ಇಕ್ವಿಪ್ಮೆಂಟ್ ತೊಗೊಂಡೋಗ್ಲಿಕ್ಕೆ ಒಳ್ಳೆ ರಸ್ತೆ ಬೇಕು ಅಂತ ಕಲ್ಪನೆಯೇ ಇಲ್ಲ. DBO ಅಂತ ಒಂದು 2ನೇ ಮಹಾಯುದ್ಧದ ಕಾಲದ ಒಂದು ವಿಮಾನ ನಿಲ್ದಾಣ ಲೇಹ್ ಲದ್ದಾಖಲ್ಲಿದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದರು. ಅಲ್ಲಿ ಪರ್ಮಿಷನ್ ಕೊಡಬೇಡಿ, ಅಲ್ಲಿ ಕೊಟ್ಟರೆ ಚೀನಾದವರಿಗೆ ಕಣ್ಣು ಕೆಂಪಾಗುತ್ತೆ ಅಂತ ಹೇಳಿಕೊಂಡು ಮೊನ್ನೆ ಗಲ್ವಾನ್ ಬಿಕ್ಕಟ್ಟಾದಾಗ ನಮ್ಮ ದೇಶದ ಅತ್ಯಂತ ದೊಡ್ಡ ಯುದ್ಧ ವಿಮಾನವನ್ನು ಅಲ್ಲಿ ತೊಗೊಂಡೋಗಿ ಲ್ಯಾಂಡ್ ಮಾಡಿಸಿದ್ರು. ನೀವು ಕೇಳಿದಿರಿ ಇದನ್ನೆಲ್ಲ. ಸೊ ಹೌ ಯು ಲುಕ್ ಎಟ್ ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್. ನೀವು ಗಡಿಯಲ್ಲಿ ಸೇನೆಯನ್ನು ಕಳಿಸಿಬಿಟ್ಟು ನೀವು ಜಾಸ್ತಿ ಏನು ಮಾಡಲಿಕ್ಕೆ ಹೋಗಬೇಡಿ, ಅವ್ರಿಗೆ ಕಣ್ಣು ಕೆಂಪಾಗ್ತದೆ ಅಂತ ನಮ್ಮ ಸೇನೆ ಆಗಬೇಕು ನಿಮಗೆ. ದುರಾದೃಷ್ಟ ಅಂದರೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ದನ್ನು ನಾವೆಲ್ಲ ಕೇಳಿದ್ದೇವೆ. ನಮಗೆ ಸೇನೆಯ ಅವಶ್ಯಕತೆಯೇ ಇಲ್ಲ. ನಾವು ಕೇವಲ ಹಿಂದಿ ಚಿನಿ ಬಾಯ್ ಬಾಯ್ ಮತ್ತು ಪ್ರೀತಿಯಿಂದ ಶತ್ರುರಾಷ್ಟ್ರವನ್ನು ಗೆಲ್ತೇವೆ. ಒಳಗೆ ಡಿಸ್ಟರ್ಬೆನ್ಸ್ ಆದಕ್ಕೆ ಪೊಲೀಸ್ ಬೇಕು ನಮ್ಗೆ ಅಷ್ಟೇ ಅಂತೇಳಿ. ಇಫ್ ದಿಸ್ ಇಸ್ ದ ಮೈಂಡ್ ಸೆಟ್, ಸಿಂಧೂರ್ ಆಗಿದ್ರಾಗ ಏನಾಗಬೇಕಿತ್ತು ಹೇಳಿ. ಸೊ ಸಿಂಧೂರ್ ಹ್ಯಾಸ್ ಸೆಂಟ್ ಎ ಮೆಸೇಜ್ ಟು ದ ಹೋಲ್ ವರ್ಲ್ಡ್ ಆ್ಯಂಡ್ ಟು ಅವರ್ ಕಂಟ್ರಿಮೆನ್ that we need a very strong army, armed forces. ನೀವು ನಿಮ್ಮ ಆರ್ಮಿಯನ್ನು ಸ್ಟ್ರಾಂಗ್ ಮಾಡಿದರೆ ಜಗತ್ತು ಒಂದು ಸಲ ಎದ್ದು ನಿಂತ್ಕೊಂಡು ಕೇಳ್ತದೆ ನಾವು ಹೇಳಿದ್ದನ್ನು. ನೀವು ವೀಕ್ ಅಂತ ಗೊತ್ತಾದರೆ ದೇ ವಿಲ್ ಟೇಕ್ ಯು ಫಾರ್ ಅ ರೈಡ್. ಸೊ ಕಾಲಕ್ಕೆ ಬದಲಾಗಬೇಕಾದ ಅನೇಕ ಸಂಗತಿಗಳು ಬದಲಾಗಿಲ್ಲ. ನಾನು ಈ ಸರ್ಕಾರವನ್ನು ಹೊಗಳಲಿಕ್ಕಾಗಿ ಈ ಮಾತು ಹೇಳ್ತಿಲ್ಲ. ಕಳೆದ 10-12 ವರ್ಷದಲ್ಲಿ ಆತ್ಮನಿರ್ಭರತೆ 82% ನಮ್ಮ ದೇಶದ ಸೇನೆಯ ಅವಶ್ಯಕತೆ ಇಂಪೋರ್ಟ್ ಮಾಡ್ತಾಯಿದ್ದು ನಾವು. ಯುದ್ಧದ ಸಮಯದಲ್ಲಿ ನಾವು ಇಂಪೋರ್ಟ್ ಮಾಡುವ ದೇಶಗಳು ಯಾವುದೋ ಕಾರಣಕ್ಕೆ ನಿಮಗೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಗತಿ ಏನು? ಹೆಚ್ಚಾಗಿ ಹೌದು, ಎಲ್ಲ ಮದ್ದುಗುಂಡುಗಳಿಗೆ ಹೆಚ್ಚಾಗಿ ವಿದೇಶಕ್ಕೆ ನಮ್ಮ ಗತಿ ಏನು? ಆಮೇಲೆ ಕೊಡೋದಿಲ್ಲಪ್ಪ ಅಂತ ಹೇಳ್ತಾರೆ, ಕಳಿಸೋದಿಲ್ಲ. ಈಗ ಉದಾಹರಣೆಗೆ ರಫಾಲ್ ಯುದ್ಧ ವಿಮಾನ ತೊಗೊಂಡಿದ್ದೀವಿ ನಾವು. ಅದರ ಕೋಡ್ ಇರುತ್ತೆ ಕೆಲವೆಲ್ಲ, ಅವ್ರು ಅದನ್ನು ಕೊಡೋದಿಲ್ಲ ಅಂತ ಇಟ್ಕೊಳ್ಳಿ. ನೀವು ಯುದ್ಧ ಅದು ಉಪಯೋಗ ಮಾಡಲಿಕ್ಕಾಗಲ್ಲ ನಿಮಗೆ. ಸೊ ನಾವು ಯಾವ ಥರ ನೆಗೋಷಿಯೇಟ್ ಮಾಡಬೇಕು? ಆ ಯುದ್ಧ ವಿಮಾನ ಸಂಪೂರ್ಣವಾಗಿ ದೇಶೀಯ ಆಗಬೇಕಾದ್ರೆ, ದೇಶೀಯ ತಂತ್ರಜ್ಞಾನ ಇಂಟಿಗ್ರೇಟ್ ಆಗಬೇಕಾದ್ರೆ, ಈಗ ನೀವೊಂದು ಲ್ಯಾಪ್ಟಾಪ್ ಖರೀದಿ ಮಾಡಿದರೆ ಎಲ್ಲ ಸಾಫ್ಟ್ವೇರಲ್ಲಿ ವರ್ಕ್ ಆಗೋದಿಲ್ಲ, ಹೌದು ಅಲ್ವಾ? ಲ್ಯಾಪ್ಟಾಪ್ ಬರೀ ಮಾಮೂಲಿ ಸಂಗತಿ. ಈಗ ಆಕಾಶದಲ್ಲಿ ಹೇಳೋದು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್, S-400 ಹೇಳೋದು ಇನ್ನೊಂದು ಏರ್ ಡಿಫೆನ್ಸ್ ಸಿಸ್ಟಮ್, L-70 ಮತ್ತೊಂದು ಏರ್ ಡಿಫೆನ್ಸ್ ಸಿಸ್ಟಮ್. ಮಿಸೈಲ್ಗಳಿದ್ದಾವೆ, ಗ್ರೌಂಡ್ ಟು ಸರ್ಫೇಸ್, ಗ್ರೌಂಡ್ ಟು ಗ್ರೌಂಡ್, ಸರ್ಫೇಸ್ ಟು ಸರ್ಫೇಸ್, ಏರ್ ಟು ಸರ್ಫೇಸ್, ಬೇರೆ ಬೇರೆ ಥರದ ಮಿಸೈಲ್ ಸಿಸ್ಟಮ್ ಇದೆ. ಎಲ್ಲವೂ ಇಲೆಕ್ಟ್ರಾನಿಕ್ ವಾರ್ಫೇರ್ ಬೇಸಿಕಲಿ. ಒಂದಕ್ಕೆ ಕಂಪ್ಯಾಟಿಬಿಲಿಟಿ ಇಲ್ಲ ಅಂತಂದರೆ CDS ಯಾಕೆ ಮಾಡಿದರು ಅಂತ ಹೇಳಿದರೆ ಥಿಯೇಟರ್ ಆಫ್ ಕಮಾಂಡ್ ಅಂತ ಪ್ಲ್ಯಾನ್ ಮಾಡಿಕೊಂಡು ವಾಯುಸೇನೆ, ಭೂಸೇನೆ ಮತ್ತು ನೌಕಾಸೇನೆ ನಮಗೊಳಗೆ ಒಂದು ಪರ್ಫೆಕ್ಟ್ ಕೋಆರ್ಡಿನೇಷನ್ ಇರಬೇಕಲ್ಲ. ಈಗ ಮೊನ್ನೆಯ ಯುದ್ಧದಲ್ಲಿ ಅದು ಅದ್ಭುತವಾಗಿ ಸಾಧನೆ ಆಗಿದೆ. ಯಾರೋ ಒಂದು ಕಡೆಯಲ್ಲಿ ಹೇಳಿದ್ದನ್ನು ಕೇಳಿದ್ದೆ, ಮೊದಲನೇ 2 ದಿನದಲ್ಲಿ ಸ್ವಲ್ಪ ಗೊಂದಲಗಳಾದವು ಅಂಥೇಳಿ. ತಾವು ಪುಷಪತ್ರಿಕೆ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ, ನಾನು ಭಾಗವಹಿಸಿಲ್ಲ. ಬಟ್ ನನಗೆ ಅನ್ನಿಸ್ತದೆ ಮೊದಲನೇ 1-2 ದಿವಸದಲ್ಲಿ ಈ ರೀತಿಯ ಈ ಕೋಡ್ ಶೇರಿಂಗ್ ಇದೆಯಲ್ಲ ಬೇರೆ ಬೇರೆದು, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲವನ್ನೂ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಮಾಡಲಿಕ್ಕೆ. ನನಗೆ ತಮಾಷೆಯಾಗಿ ಹೇಳಿದ್ದೆ, ನಾವು ಇಷ್ಟು ದಿವಸ ಕಳೆದ 10-12 ವರ್ಷದಲ್ಲಿ ನಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು, ನಮ್ಮ ತಂತ್ರಜ್ಞಾನವನ್ನು ಪೀಸ್ ಟೈಮಲ್ಲಿ ಟೆಸ್ಟ್ ಮಾಡಿದ್ದು. ಮೊನ್ನೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿತ್ತು ನಮಗೆ. ಅವರ ಕಾಸ್ಟಲ್ಲಿ ನಮ್ಮ ತಂತ್ರಜ್ಞಾನವನ್ನು, ನಮ್ಮ ಮಿಸೈಲ್ಗಳನ್ನು ಅತ್ಯಂತ ಕರಾರುವಾಕಾಗಿ ಟೆಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. 10-12 ಏರ್ ಶೋ ಆಗಿದೆ ನಮ್ಮ ಬೆಂಗಳೂರಿನಲ್ಲಿ. ಈ 10-12 ಏರ್ ಶೋದಲ್ಲಿ ನಾವೇನು ಪ್ರಯತ್ನ ಮಾಡಿದ್ದೀವಿ ನಮ್ಮ ಇಕ್ವಿಪ್ಮೆಂಟನ್ನು ಜಗತ್ತಿಗೆ ಪರಿಚಯಿಸಲಿಕ್ಕೆ, ಈ 10-12 ಏರ್ ಶೋದಲ್ಲಿ ಏನು ಆಗಿಲ್ಲ, ಅದು 22 ನಿಮಿಷದ ಯುದ್ಧ 4 ದಿನಗಳ ಆಪರೇಷನ್ ಸಿಂಧೂರಲ್ಲಿ ಇಡೀ ಜಗತ್ತಿಗೆ ಪರಿಚಯ ಆಯಿತು. ನಮಗೆ ಆ 4 ದಿನಗಳ ಯುದ್ಧದಿಂದ ನಮ್ಮ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನದ ಕ್ಷಮತೆಯನ್ನು ಜಗತ್ತು ಮೆಚ್ಚಿಕೊಂಡಿದೆ. ಇವತ್ತು ವಿದಿನ್ ನೋ ಟೈಮ್ 17 ರಾಷ್ಟ್ರಗಳಿಂದ ನಮಗೆ ಡಿಮ್ಯಾಂಡ್ ಬಂದಿದೆ ಇವತ್ತು. ಸೊ ಥ್ಯಾಂಕ್ಸ್ ಟು ಪಾಕಿಸ್ತಾನ, ಒಂದಷ್ಟು ಯಾವುದೇ ಜಾಸ್ತಿ ಡ್ಯಾಮೇಜ್ ಇಲ್ಲದೆ ಅವರಿಗೆ ಸಾಕಷ್ಟು ಡ್ಯಾಮೇಜ್ ಮಾಡಿ ನಮ್ಮ ಶಸ್ತ್ರಾಸ್ತ್ರಗಳ ಪರಿಪಕ್ವತೆಯನ್ನು, ಕ್ಷಮತೆಯನ್ನು ನಾವು ಭಾಳ ಸುಲಭವಾಗಿ ಟೆಸ್ಟ್ ಮಾಡಿದ್ದೀವಿ ಅಂತೇಳಿ. ಸರ್, ಈಗ ನೀವು ಹೇಳಿದ ಕಾರಣ ಬ್ರಹ್ಮೋಸ್ ಮಿಸೈಲ್ ತುಂಬಾ ಈ ಆಪರೇಷನ್ ಸಿಂಧೂರಲ್ಲಿ ಇದು ಮಾಡ್ತು, ಅದರ ಬಗ್ಗೆ ಹೇಳೋದಾದರೆ ಬ್ರಹ್ಮೋಸ್ ಮಿಸೈಲ್ ತಂತ್ರಜ್ಞಾನ
ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿ ಒಂದು 30-35 ವರ್ಷ ಆಯಿತು. ನಾನು ಕೆಲಸ ಮಾಡಿದಂಥ ಆರ್ಟಿಲರಿ ವಿಭಾಗದಲ್ಲಿ ಒಂದು ವಿಭಾಗ ಇತ್ತು, ಸಾಟಾ ಅಂಥೇಳಿ, ಸರ್ವಿಲೆನ್ಸ್ ಆ್ಯಂಡ್ ಟಾರ್ಗೆಟ್ ಎಕ್ವಿಸಿಷನ್ ಅಂತ. ಅದು ಈಗಲೂ ಮುಂದುವರೆದಿದೆ. ಬಟ್ ಯುದ್ಧದ ತಂತ್ರಜ್ಞಾನ, ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಂತ ಹೇಳ್ತೀವಿ, ಬಹಳ ಬಹಳ ಮುಂದುವರೆದಿದೆ. ಬ್ರಹ್ಮೋಸ್ ಯಾಕೆ ಅತ್ಯಂತ ಪ್ರಮುಖವಾಗಿದೆ ಅಂದರೆ ಅದು ಕ್ರೂಸ್ ಮಿಸೈಲ್. ಅದು ಕ್ರೂಸ್ ಮಿಸೈಲ್ ಹೇಳಿದರೆ ಅದು ಒಂದು ಬ್ಯಾಲಿಸ್ಟಿಕ್ ಟ್ರಾಜೆಕ್ಟರಿ ಫಾಲೋ ಮಾಡೋದಿಲ್ಲ, ಅದು ಭೂಮಿಗೆ ಅತ್ಯಂತ ನಿಖರವಾಗಿ ಸ್ವಲ್ಪ ಹೋಗ್ತದೆ. ಹಾಗಾಗಿ ರಡಾರ್ಗಳಿಗೆ ಪತ್ತೆ ಹಚ್ಚಲಿಕ್ಕೆ ತುಂಬ ಕಷ್ಟ. ಸಬ್ಸಾನಿಕ್, ಸೂಪರ್ಸಾನಿಕ್, ಹೈಪರ್ಸಾನಿಕ್ ಅಂತೆಲ್ಲ ಇದೆ. ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗುವಂಥ ಮಿಸೈಲ್ಗಳನ್ನು ಸಬ್ಸಾನಿಕ್ ಮಿಸೈಲ್ಸ್ ಅಂತ ಹೇಳ್ತೇವೆ. ಅದಕ್ಕಿಂತ ಜಾಸ್ತಿ ಹೋಗೋದನ್ನು ಸೂಪರ್ಸಾನಿಕ್ ಅಂತ ಹೇಳ್ತೇವೆ. ಇನ್ನೂ ತುಂಬ ಜಾಸ್ತಿ 8 ಮ್ಯಾಕ್ 8 ಟೈಮ್ಸ್ 10 ಟೈಮ್ಸ್ 15 ಟೈಮ್ಸ್ ಎಲ್ಲ ಮಾಡಲಿಕ್ಕೆ ಹೋದರೆ ಅದನ್ನು ನಾವು ಹೈಪರ್ಸಾನಿಕ್ ಅಂತ ಹೇಳ್ತೇವೆ. ಎಷ್ಟು ಸ್ಪೀಡ್ ಜಾಸ್ತಿ ಆಗ್ತದೆ ಅಷ್ಟು ಅದನ್ನು ಪತ್ತೆ ಹಚ್ಚೋದು ಕಷ್ಟದ ಕೆಲಸ. ತುಂಬ ಕರಾರುವಕ್ಕಾಗಿ ನಿಖರವಾಗಿ ಅಣು ಸಿಡಿತಲೆ, ನ್ಯೂಕ್ಲಿಯರ್ ವಾರೆಡ್ ಅಂತ ಹೇಳ್ತೀವಲ್ಲ, ಅದನ್ನು ಸಾಗಿಸಬಲ್ಲಂಥ ಕ್ಷಮತೆ ಇರುವಂಥ ಕ್ರೂಸ್ ಮಿಸೈಲ್ಗಳಲ್ಲಿ ಜಗತ್ತಿನ ಅತ್ಯಂತ ಕರಾರುವಕ್ಕಾಗಿ ಮಾಡುವಂಥದ್ದು ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಅಂತ ಹೆಸರು ಏಕೆ ಬಂತಂದು ಕೆಲವರಿಗೆ ಕುತೂಹಲ ಇದು. ಬ್ರಹ್ಮಾಸ್ತ್ರವ ಅಂತ ಕೇಳ್ತಾರೆ. ಇದು ನಮ್ಮ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಹೆಸರು ಮರ್ತೋಯ್ತು ನನಗೆ, ಕುಸ್ಕೋ ಅನ್ನೋಂಥ ಹೆಸರು ಬರುತ್ತೆ. ಆ ಎರಡೂ ಹೆಸರುಗಳನ್ನು ಜೋಡಿಸ್ಕೊಂಡು ಬ್ರಹ್ಮೋಸ್ ಅಂತ ಮಾಡಿರುವಂಥದ್ದು. ಈಗ ಇದು ಸಂಪೂರ್ಣವಾಗಿ ನಮ್ಮದೇ ಆಗಿದೆ ತಂತ್ರಜ್ಞಾನದಲ್ಲಿ. ಇನ್ನು ಎರಡನೇ ಸಂಗತಿ ಏನು ಹೇಳಿದರೆ, ನಾವು ಈ ಬಾರಿ ಸಿಂಧೂರ್ ಆಪರೇಷನಲ್ಲಿ GPS ಅನ್ನು ಉಪಯೋಗ ಮಾಡಿಲ್ಲ. ಅದಕ್ಕಿಂತ ನಮ್ಮದೇ ಆದ ನಾವಿಕ್ ಅಂತ ಏನು ಬಂದಿದೆ, ಅದು GPS-ಗಿಂತ ಹೆಚ್ಚು ಕರಾರುವಾಕ್ಕಾಗಿದೆ ಹೇಳೋದು ಜಗತ್ತಿಗೆ ಜಾಹೀರಾಗಿದೆ ಇವತ್ತು. ಇನ್ನು ಸಾರ್ವಜನಿಕವಾಗಿ ಉಪಯೋಗ ಮಾಡಲಿಕ್ಕೆ ಕೊಟ್ಟಿಲ್ಲ, ಅದನ್ನು ಮೊನ್ನೆ ಸಂದರ್ಭದಲ್ಲಿ ಉಪಯೋಗ ಮಾಡಿದ್ದೀವಿ. ಸೊ ಬ್ರಹ್ಮೋಸ್ ಆ ದೃಷ್ಟಿಯಲ್ಲಿ ಜಗತ್ತು ಎದುರು ನೋಡ್ತಿರುವಂಥ ಅತ್ಯಂತ ಪರಿಣಾಮಕಾರಿಯಾಗಿ, ಅತ್ಯಂತ ಕರಾರುವಾಕ್ಕಾಗಿ ಟಾರ್ಗೆಟನ್ನು, ಬೇರೆ ಬೇರೆ ರೇಂಜ್ ಇದೆ ಅದರಲ್ಲಿ. 450 ಕಿಲೋಮೀಟ್ರಿಂದ 500 ಕಿಲೋಮೀಟ್ರು, 1000 ಕಿಲೋಮೀಟ್ರು, 2000, 5000. ಈಗ ಅದನ್ನು 8000ಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ಕೆಲಸ ಆಗ್ತಿದೆ ಅಂತ ಕೇಳಿದ್ದೇನೆ, ನನಗೆ ಗೊತ್ತಿಲ್ಲ. ಇದನ್ನು ನಾವು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳ್ತೀವಿ, ICBM ಅಂತ. ICBM ಅದರ ತಯಾರಿಯಲ್ಲಿದ್ದೇವೆ ಸರ್. ಇನ್ನು ಅದರಲ್ಲಿ ಬೇರೆ ಬೇರೆ ಸಿಡಿತಲೆಗಳನ್ನು ಒಂದೇ ಸಲ ಲಾಂಚ್ ಮಾಡುವಂಥ, ಅಂದರೆ ಒಂದು ಮಿಸೈಲ್ ಇಟ್ ಕ್ಯಾನ್ ಟಾರ್ಗೆಟ್ ಮಲ್ಟಿಪಲ್ ಟಾರ್ಗೆಟ್ಸ್, ಆ ಥರದ ಸಂಗತಿಗಳು. ಆಮೇಲೆ ನೀವು ಮೊನ್ನೆ ಒಂದು ಶಬ್ದ ಕೇಳಿರ್ಬೋದು, ಏನು ಅಂತ ಹೇಳಿದರೆ ಲಾಯ್ಟರಿಂಗ್ ಮ್ಯೂನಿಷನ್ ಅಂತ. ಲಾಯ್ಟರಿಂಗ್ ಮ್ಯೂನಿಷನ್ ಅಂತ ಹೇಳಿದರೆ, ಈಗ ನೀವು ಒಂದು ದೀಪಾವಳಿ ದಿವಸ ಒಂದು ರಾಕೆಟನ್ನು ಮಾಡಿದರೆ ಅದು ಹಚ್ಚಿ ಮಾಡಿದ್ರೆ ನಿಮಗೆ ಕಂಟ್ರೋಲ್ ಇರೋದಿಲ್ಲ. ಇದು ಹಾಗಲ್ಲ. ನೀವೊಂದು ಟಾರ್ಗೆಟಿಗೆ ಲಾಕ್ ಮಾಡಿದರೆ ಆ ಟಾರ್ಗೆಟ್ ಬೇಕಾದರೆ ಮೂವಿಂಗ್ ಟಾರ್ಗೆಟ್ ಆಗಲಿ, ಇದು ಹೋಗಿ ಹುಡ್ಕೊಂಡು ಹೋಗಿ ಹೊಡಿತದೆ. ಆಮೇಲೆ ಕಾಮಿಕಾಜೆ ಏನು ಅಂತ ಹೇಳ್ತಾರೆ, ಡ್ರೋನ್ಸ್ ಅಂತ, ಅದು ಹೋಗಿ ತಾನೇ ಧ್ವಂಸ ಆಗುತ್ತೆ. ಹೋಗಿ ಅಟ್ಯಾಕ್ ಮಾಡಿ ಅಲ್ಲೇ ಅನ್ಮ್ಯಾಂಡ್ ಅದು. ಸೊ ಹೋಗಿ ಕರೆಕ್ಟಾಗಿ ಕರಾರುವಕ್ಕಾಗಿ ಹೊಡೆದು ತಾನು ಧ್ವಂಸ ಆಗಿಬಿಡುತ್ತೆ ಅದು. ಆ ಥರದ ಸಂಗತಿಗಳು ತುಂಬ. ಇನ್ನು ಮುಂದಿನ ದಿನಗಳಲ್ಲಿ ಮನುಷ್ಯ ಅಥವಾ ವ್ಯಕ್ತಿ ಅವನು ಹಿಂದ್ಗಡೆಯಿಂದ ಎಲ್ಲವನ್ನು ಮಾಡ್ತಾನೆ, ಕಡೆಗೆ ಹೋಗಿ ಎಲ್ಲ ನೆಲಸಮ ಆದಮೇಲೆ ಫಿಸಿಕಲ್ ಆಕ್ಯುಪೇಷನ್ಗೆ ಹೋಗಬೇಕಾದಂಥ ಸಂದರ್ಭಗಳು ಬರ್ಬೋದು. ಸರ್, ಈಗ ನೀವು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡಿದ್ರಿ. ತುಂಬ ಪೊಲಿಟಿಕಲಿ ಚರ್ಚೆ ಆಯಿತು ಆಪರೇಷನ್ ಸಿಂಧೂರು, ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಆಯಿತು. ಸರ್, ಎಲ್ಲೋ ಗೌರ್ಮೆಂಟ್ ಅಬ್ರಪ್ಟ್ ಆಗಿ ಆಪರೇಷನ್ ನಿಲ್ಲಿಸ್ತು ಅಂತ ಹೇಳೋ ಕಂಪ್ಲೇಂಟ್ ಬಂತು. ನಿಮಗೆ ಈ ಮಿಲಿಟ್ರಿ ಬ್ಯಾಕ್ಗ್ರೌಂಡ್ ಇದ್ದ ಕಾರಣ ಹಂಗೆ ಅನ್ನಿಸ್ತಾ, ಅಥವಾ ಅದಕ್ಕೆ ಇಂಟರ್ನ್ಯಾಷನಲ್ ಪ್ರೆಷರ್ ಇತ್ತಾ? ಎರಡು ಭಾಗ ಇದೆ ಅದರಲ್ಲಿ. ಒಂದು, ಭಾರತೀಯ ಸೇನೆ ಒಂದು ರಾಜಕೀಯ ನಾಯಕತ್ವದ ಅಣತಿಯನ್ನು, ಆದೇಶವನ್ನು ಪರಿಪಾಲಿಸ್ತದೆ. ಇದು ಒಂದನೇ ಭಾಗ. ಹಾಗಾಗಿ ಈ ನಿರ್ಣಯ ರಾಜಕೀಯ ನಿರ್ಣಯ. ಎರಡನೆಯ ಭಾಗ, ಯುದ್ಧ ಮತ್ತು ಯುದ್ಧದ ಕತೆ ಕೇಳಲಿಕ್ಕೆ ರೋಚಕವಾಗಿರುತ್ತೆ, ಆದರೆ ಯುದ್ಧ ಭಯಾನಕವಾಗಿರುತ್ತೆ. ನೀವು ಇದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ನಾನು. ಅಕ್ಟೋಬರ್ 7ನೇ ತಾರೀಕಿಗೆ ಇಸ್ರೇಲ್ನ ಗಡಿಯಲ್ಲಿ ಖುಷಿ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಂಥ ಒಂದು ಅಮಾಯಕ ವರ್ಗದ ಮೇಲೆ ಅಚಾನಕ್ಕಾಗಿ ದಾಳಿ ಮಾಡಿ 1200 ಜನರನ್ನೇನೋ ಸಾಯಿಸಿದ್ರು. ಒಂದು 150 ಜನಕ್ಕಿಂತ ಹೆಚ್ಚು ಜನನ ಯುದ್ಧ ಖೈದಿಗಳನ್ನಾಗಿ ಮಾಡಿ ತೊಗೊಂಡೋದು, ಅಥವಾ ಖೈದಿಗಳನ್ನಾಗಿ ತೊಗೊಂಡೋದ್ರು. ಅವತ್ತಿನಿಂದ ಇಲ್ಲಿಯವರೆಗೆ ಇಸ್ರಾಯಿಲ್ ಮತ್ತು ಪಾಲೆಸ್ತಾನ್ ಯುದ್ಧ ನಿಂತಿದ? ನೀವೇ ಆಲೋಚನೆ ಮಾಡಿ. ಯುಕ್ರೇನ್ ಮತ್ತು ರಷ್ಯಾಕ್ಕೆ ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಒತ್ತಡದ ನಂತರವೂ ಯುದ್ಧ ನಿಂತಿದೆಯಾ? ಇದನ್ನು ನೀವು ಕ್ವಾಂಟಿಫೈ ಮಾಡಿದರೆ ಇನ್ ಟರ್ಮ್ಸ್ ಆಫ್ ಇಕನಾಮಿಕ್ ಲಾಸ್ ಫಾರ್ ಬೋತ್ ದ ಕಂಟ್ರೀಸ್, ಆ ದೇಶದ ಆರ್ಥಿಕತೆ ಕೆಳಗೆ ಬಂದಿದೆಯೋ ಇಲ್ವೋ?
ಅಕ್ಟೋಬರ್ 7ಕ್ಕೆ ನಡೆದ ದಾಳಿಯ ಒಟ್ಟು ಒಂದು ಸ್ವರೂಪ ಮತ್ತು ಏಪ್ರಿಲ್ 22ಕ್ಕೆ ಪಹಲ್ಗಾಮಲ್ಲಿ ನಡೆದಂಥ ದಾಳಿಯ ಒಟ್ಟು ಸ್ವರೂಪ ಒಂದೇ ರೀತಿ ಇದೆಯೋ ಇಲ್ವೋ? ಇದು ಕೇವಲ ಯಾವನೋ ಒಬ್ಬ ಭಯೋತ್ಪಾದಕ ಅಥವಾ ಒಂದು ಭಯೋತ್ಪಾದಕ ಸಂಘಟನೆ ಮಾಡಿದಂಥ ಘಟನೆ ಮಾತ್ರವಾಯಿತು. ಇದರ ಹಿಂದೆ ಬೇರೆ ಷಡ್ಯಂತ್ರ ಇದೆಯಾ? ಭಾರತ ದೇಶ, ನಾನು ನೀವು ನಾವೆಲ್ಲ ಒಪ್ಪುವ ಹಾಗೆ, ಕೆಲವರು ಒಪ್ಪದೇ ಇರ್ಬೋದು, ಕಳೆದ 10-12 ವರ್ಷದಲ್ಲಿ ಆರ್ಥಿಕವಾಗಿ ಮತ್ತು ಪೊಲಿಟಿಕಲಿ ಸ್ಟೆಬಿಲಿಟಿ ಬಂದಿದೆ ಮತ್ತು ನಾವು ಬೆಳೀತಾ ಇದ್ದೇವೆ. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂಥ ಆರ್ಥಿಕತೆ. ನೀವು ಅಂದ್ಕೊಳ್ತೀರಾ ಇದನ್ನು ಜಗತ್ತು ಮೆಚ್ಚಿಕೊಳ್ತಾ ಇದೆ, ವೆಸ್ಟ್ ಮೆಚ್ಚಿಕೊಳ್ತಾ ಇದೆ, ನಮ್ಮ ಶತ್ರುಗಳು ಮೆಚ್ಚಿಕೊಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಭಾರತ ಬೆಳೀತಾ ಇದೆ, ಬಹಳ ಖುಷಿ ಅಂತ ಸಂಭ್ರಮಿಸ್ತಾರ? ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶದ ಆರ್ಥಿಕ ಪ್ರಗತಿ ಈ ಸ್ಪೀಡಲ್ಲಿ ಹೋಗಬಾರ್ದು, ಇದು ಕುಂಠಿತ ಆಗಬೇಕು ಹೇಳುವಂಥ ಒಂದು ಷಡ್ಯಂತ್ರ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅದು ವೆಸ್ಟರ್ನ್ ಮೀಡಿಯಾ ಇರ್ಬೋದು, ಡೀಪ್ ಸ್ಟೇಟ್ ಇರ್ಬೋದು, ನೀವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೀರಿ. ನಾನು ಒಬ್ಬ ಮಾಜಿ ಸೈನಿಕನಾಗಿ ಮತ್ತು ಈ ದೇಶದ ಪ್ರಜೆಯಾಗಿ ಮೋದಿಯವರ ದೂರದರ್ಶಿತ್ವ, ಮೋದಿಯವರ ಸ್ಟೇಟ್ಸ್ಮನ್ಶಿಪ್, ಮೋದಿಯವರು ಯಾವತ್ತು ಹೇಳುವಂಥ ನೇಷನ್ ಫಸ್ಟ್, ನಾನು ತಗೊಳ್ಳುವ ಯಾವ ನಿರ್ಣಯದಲ್ಲೂ ನೇಷನ್ ಫಸ್ಟ್, ಈ ಒಂದು ಪಹಲ್ಗಾಮ್ನ ಅಟ್ಯಾಕನ್ನು ಅವರು ಒಂದು ಆಪರ್ಚುನಿಟಿಗೆ ಕನ್ವರ್ಟ್ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸಬೇಕು ಅದನ್ನು ಅತ್ಯಂತ ಕ್ಯಾಲಿಬ್ರೇಟೆಡ್ ಎಸ್ಕಲೇಷನ್ ಅಂತ ಹೇಳ್ತೀವಿ ನಾವು, ಯುದ್ಧವನ್ನು ಯಾವ ರೀತಿ ಮುಂದುವರಿಯಬೇಕು ಅಂತ, ಅದನ್ನು ಮಾಡಿ ಜಗತ್ತಿಗೆ ಏನು ಸಂದೇಶ ಕಳಿಸ್ಬೇಕು, ಭಾರತದ ಸೇನೆಯಲ್ಲಿ ಏನು ಸಾಮರ್ಥ್ಯ ಇದೆ, ಭಾರತದ ದೇಶದ ಶಸ್ತ್ರಾಸ್ತ್ರ ಮದ್ದುಗುಂಡುಗಳು ಎಷ್ಟು ಪರಿಪಕ್ವವಾಗಿದ್ದಾವೆ, ನಮ್ಮ ತಂತ್ರಜ್ಞಾನ ಇವತ್ತು ಕಂಟೆಂಪ್ರರಿ ಜಗತ್ತಿನ ತಂತ್ರಜ್ಞಾನಗಳಲ್ಲಿ ಒಂದು ಹೆಜ್ಜೆ ಮುಂದೆ ಇದೆ ಹೊರತು ಅವರಿಗಿಂತ ಹಿಂದೆ ಇಲ್ಲ ನಾವು, ಮತ್ತು ಇನ್ನು ಮುಂದೆ ನುಗ್ಗಿ ಬಂದು ಭಯೋತ್ಪಾದಕ ಚಟುವಟಿಕೆ ಮಾಡಿದರೆ ನಾವು ಅದನ್ನು ಯಾವ ರೀತಿ ಉತ್ತರಿಸ್ತೇವೆ ಹೇಳುವ ಸಂಗತಿಗಳನ್ನು, ಮತ್ತು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬಿಟ್ಟು ದೇಶದ ಆರ್ಥಿಕತೆ ಕುಂಠಿತ ಆಗದಿರುವ ರೀತಿಯಲ್ಲಿ ದೇಶದ ಏನು ಗಡಿ ಪ್ರದೇಶ ಪರ್ಮನೆಂಟಾಗಿ ಉದ್ವಿಗ್ನತೆಯಲ್ಲಿ ಹೊಂದದೇ ಇರುವ ಹಾಗೆ ಮತ್ತು ದೇಶದ ಅಂತರಂಗದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯ ಯುದ್ಧ ಚಟುವಟಿಕೆಗಳಿಂದ ಹಾನಿ ಸಂಭವಿಸಿದ ರೀತಿಯಲ್ಲಿ ಯಾವುದೇ ಕೈನೆಟಿಕ್ ಫೋರ್ಸ್ ಅಂತ ಹೇಳ್ತೀವಲ್ಲ ಅದು ಹೆಚ್ಚು ದುರುಪಯೋಗ ಆಗದೇ ಇರುವ ರೀತಿಯಲ್ಲಿ, ಸಾವು ಮತ್ತು ಅನೇಕ ಸಂಗತಿಗಳು ನಡೆದೇ ಇರುವ ರೀತಿಯಲ್ಲಿ, ನಮ್ಮ ದೇಶದ ಮೂಲಭೂತ ಸೌಕರ್ಯಗಳು ನಾಶವಾಗದೇ ಇರುವ ರೀತಿಯಲ್ಲಿ ಈ ನಿರ್ಣಯ ತಗೊಂಡಿದ್ದಾರೆ. ಇದು ಜಗತ್ತಿಗೆ ಆಶ್ಚರ್ಯ ಆಗಿದೆ. ನನ್ನನ್ನು ಕೇಳಿದರೆ, ನಾನು ಇದನ್ನು ಯಾರೋ ಕೇಳಿ ಹೇಳ್ತಿಲ್ಲ, ನನ್ನನ್ನು ಕೇಳಿದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಸರ್ಕಾರ ಬಂದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಏರ್ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಮತ್ತು ಗಟ್ಟಿಯಾದ ಉತ್ತರ ಕೊಡುವಂಥ ಸರ್ಕಾರ ಇದೆ. ಪಹಲ್ಗಾಮ್ ನಡೆದ ಘಟನೆಯಲ್ಲಿ ಜಗತ್ತಿಗೆ ತಿಳಿದಿರುವಂತೆ ಒಬ್ಬ ವ್ಯಕ್ತಿಯ ಧರ್ಮವನ್ನು ಕೇಳಿ ಅವನನ್ನು ಸಾಯಿಸಿದರು, ಗಂಡಸನ್ನು ಮಾತ್ರ ಸಾಯಿಸಿದರು. ಇನ್ನಷ್ಟು ಉದ್ವಿಗ್ನತೆಗೆ ಕಾರಣ ಆಗುತ್ತೆ. ದೇಶದಾದ್ಯಂತ ಜನ ರೊಚ್ಚಿಗೆ ಹೇಳ್ತಾರೆ, ದೇಶದ ಅಂತರಂಗದಲ್ಲಿ ಮತೀಯ ಗೊಂದಲಗಳಾಗತ್ತೆ, ಇದಾಗಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರುವಂಥ ಸಂಗತಿ. ಒಟ್ಟು ಈ ಸಿಚುವೇಶನ್ ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಇಡೀ ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚು ಒಂದು ಪೊಲಿಟಿಕಲ್ ಮೆಚಾರಿಟಿಯ ಡಿಸಿಷನ್ ತೆಗೆದುಕೊಳ್ಳಬಲ್ಲಂಥ ನಾಯಕತ್ವವೇ ಇಲ್ಲ. ಮೂರ್ಖರು ಒಂದಷ್ಟೇನೋ ಮಾತಾಡಿರ್ಬೋದು ಸಿಂಧೂರ್ ಆಪರೇಷನ್ ಬಗ್ಗೆ, ನನಗೆ ಹೆಮ್ಮೆ ಇದೆ. ಇನ್ನು ಅತ್ಯಂತ ಪ್ರಮುಖವಾದ ಸಂಗತಿ ಅಂತ ಹೇಳಿದರೆ, ಮೊದಲನೆಯ ಬಾರಿಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ ಅಂತ ಹೇಳೋದಿಲ್ಲ, ಇವತ್ತಿನ ತಂತ್ರಜ್ಞಾನವನ್ನು ಅವಲೋಕಿಸಿದಾಗ ಈ ಮೂರೂ ಸೇನೆಗಳ ನಡುವಿನ ಕೋಆರ್ಡಿನೇಷನ್ ಇದೆಯಲ್ಲ, ಇದು ಪರ್ಫೆಕ್ಟ್. ಇದು ಎಲ್ಲಿಯೂ ನಾನು ಮೇಲೂ ನಾನು ಕೆಳಗೆ ಹೇಳುವ ಸಂಗತಿ ಇರಲಿಲ್ಲ. ನಮ್ಮ ಎಲ್ಲ ಮೂರೂ ಸೇನೆಗಳ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ಜೋಡಣೆ ಮಾಡಿದಂಥ ಒಂದು ಯುದ್ಧ ಇದು. ಸರ್, ನೀವು ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಹೇಳಿದ್ರಿ. ಈಗ ಅದರ ಮೋಟಿವ್ ವಾಸ್ ಟು ಡಿಸ್ಟ್ರಾಕ್ಟ್, ಅಂದರೆ ಒಂದು ಸಿವಿಲಿಯನ್ ಡಿಸ್ರಪ್ಟ್ ಇಂಡಿಯನ್ ಒಂದು ಏನು ಇಂಡಿಯನ್ ಇಕಾನಮಿ, ಇಂಡಿಯನ್ ಸೋಷಿಯಲ್ ಸಿಸ್ಟಮ್, ಇಂಡಿಯನ್ ಪೀಸ್ ಅಂಡ್ ಎಲ್ಲವನ್ನು ಕೂಡ ಎಲ್ಲೋ ಒಂದು ಕಡೆ ಅವರು ಆಗಿದೆಯಾ, ಅಥವಾ ಅದಕ್ಕೆ ಆ ರೀತಿ ಆಗುವಂಥ ನಮ್ಮ ಅದು ಹೊರಗಡೆಯಿಂದನೇ ಆಗಬೇಕು ಅಂತಿದೆ, ಒಳಗಡೆಯಿಂದನೂ ಸಾಕಷ್ಟು ಆಗಿದೆಯಾ? ನಿಮಗೆ ಮೊದಲನೆಯ CDS ಒಂದು ಮಾತು ಹೇಳಿದರು, ಭಾರತ ದೇಶ 2.5 ವಾರನ್ನು ಎದುರಿಸ್ತಾ ಇದೆ ಅಂತ. ಯಾವುದು 2.5? 0.5 ಯಾವುದು? ಒಂದು ಪಾಕಿಸ್ತಾನ, ಒಂದು ಚೈನಾ, ಎರಡಾಯಿತು. ಇನ್ನು ಅರ್ಧ ಯಾವುದು? ದೇಶದ ಒಳಗಿರುವಂಥ ಶತ್ರು. ಇವತ್ತಿಗೂ ಕೂಡ
ಜಗತ್ತು ಕೊಂಡಾಡ್ತಾ ಇದೆ ಭಾರತ ದೇಶದ ಈ ಸಾಮರ್ಥ್ಯವನ್ನು. ಯಾರೋ ಕೆಲವರಿಗೆ ಮಾತ್ರ ಹೊಟ್ಟೆವ್ರಿ. ಸೊ ಇದು ನಾನು ಶಬ್ದದಲ್ಲಿ ಹೇಳಬೇಕಂತಿಲ್ಲ, ಜನತೆಗೆ ಗೊತ್ತಿದೆ ಮತ್ತು ಜನತೆಗೆ ಹೆಮ್ಮೆ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಸೇನೆಯ ಕೆಚ್ಚು, ಧೈರ್ಯ, ಅದರ ಕ್ಷಮತೆ, ಇದರ ಬಗ್ಗೆ ಸೇನೆಯ ಬಗ್ಗೆ ಜನಸಾಮಾನ್ಯರಿಗೆ ಗೊಂದಲವೇ ಇಲ್ಲ. ಒಂದಷ್ಟು ಜನಕ್ಕೆ ರಾಜಕೀಯ ಕಾರಣಕ್ಕೆ ಗೊಂದಲ ಇದೆ. ಸೊ ಇದನ್ನು ಹೆಚ್ಚು ವಿಮರ್ಶೆ ಮಾಡಬೇಕಂತಿಲ್ಲ. ಬಟ್ ನಿಂದಕರು ಇರಬೇಕು ಅಂತ ದಾಸರು ಹೇಳ್ತಾರಲ್ಲ, ಇದು 100% ಮಿಸ್ಟೇಕ್ ಆಗಿಲ್ವಾ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ತದೆ. ಯುದ್ಧದಲ್ಲಿ ಹೇಳ್ತಿಲ್ಲ ನಾನು ಇದರಲ್ಲಿ. ಆದರೆ ಅಂಥವ್ರು ಇದ್ದಾಗ ಇನ್ನಷ್ಟು ಜಾಗೃತರಾಗ್ತೀವಿ ನಾವು. ನಾನು ಹೇಳಿದೆ ಅಲ್ಲ, ಪಾಕಿಸ್ತಾನದ ಕಾಸ್ಟಲ್ಲಿ ನಾವು ತುಂಬ ಸಂಗತಿಗಳನ್ನು ಪರಿಪಕ್ವತೆ ಪಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗಿದೆ. ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎರಡನೇ ಸಂಗತಿ, ನ್ಯೂ ನಾರ್ಮ್ ಅಂತ ನೀವು ಅನೇಕ ಸಲ ಡಿಬೇಟಲ್ಲಿ ಕೇಳಿದ್ದೀರಿ. ಏನದು ನ್ಯೂ ನಾರ್ಮ್? ಪಾಕಿಸ್ತಾನಕ್ಕೆ ಸಂದೇಶ ಕೊಟ್ಟಿದ್ದೀವಿ, ದರ್ ಈಸ್ ಎ ಕಾಸ್ಟ್ ಯು ಹ್ಯಾವ್ ಟು ಪೇ. ನಿಮಗೆ ಸುಮ್ಮನೆ ಮುಂಚೆನಾಗಿ ಫ್ರೀ ರನ್ ಇಲ್ಲ, ಯು ಹ್ಯಾವ್ ಟು ಪೇ ಹೆವಿ ಪ್ರೈಸ್. ಸೆಕೆಂಡ್ಲಿ, ಎನಿ ಆ್ಯಕ್ಟ್ ಆಫ್ ಟೆರರಿಸಮ್ ಈಸ್ ಕನ್ಸಿಡರ್ಡ್ ಆಸ್ ಎ ವಾರ್. ಆಮೇಲೆ ಭಾರತ ಯಾವಾಗಲೂ ಕೂಡ ಎಲ್ಲಿ, ಯಾವಾಗ, ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು, ದಟ್ ಈಸ್ ಅವರ್ ಪ್ರೆರಗೇಟಿವ್. ನೀವು ನಿಮ್ಮ ಪಾಕಿಸ್ತಾನದ ಎಲ್ಲಿ ಅಡಗಿದ್ರೂ ನುಗ್ಗಿ ಹೊಡೆಯೋ ಸಾಮರ್ಥ್ಯ ನಮಗಿದೆ. ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಾವು LOC ದಾಟಿರಲಿಲ್ಲ. ಸರ್ಜಿಕಲ್ ಏರ್ ಸ್ಟ್ರೈಕ್ ಆದಾಗ ನಾವು ಸೇನೆ ದಾಟಲಿಲ್ಲ, ವಿಮಾನ ಹೋಗಿ ಹೊಡೆದು ಬಂದಿದೆ. ಈ ಬಾರಿ ನಾವು ದಾಟಿದ್ದೇವೆ. ನಾವು ನುಗ್ಗಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ ಅತ್ಯಂತ ಅಭೇದವಾದ ಪ್ರಾಂತ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಹೊಡೆದು ಬಾವಲ್ಪುರಲ್ಲಿ ಹೊಡೆದು ಬಂದಿದ್ದೀವಿ. ಮತ್ತು ನೀವು ಪ್ರಾರಂಭದಲ್ಲಿ ನಾವು ಹೇಳಿದ್ದು ನಿಮಗೆ, ನಿಮ್ಮ ಟೆರರಿಸ್ಟ್ ನೆಲೆಗಳನ್ನು ನಾಶಪಡಿಸ್ತೇವೆ ಅಂತ. ನಾಶಪಡಿಸಿದ್ದು ಸುಮ್ಮನೆ ಕೂತ್ಕೊಳ್ಳಿ ಹೇಳಿದ್ರೆ ಕೇಳಿಲ್ಲ. ನೀವು ಏನು ಮಾಡಿದ್ರಿ? ಡ್ರೋನ್ ಮತ್ತು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರಿ. 1,000 ಡ್ರೋನ್ ಆ್ಯಂಡ್ ಮಿಸೈಲ್ಸ್ ಒಂದು ನೈಟಲ್ಲಿ ಬಂದಿದೆ, ಒಂದು ಕೂಡ ಟಾರ್ಗೆಟ್ ರೀಚ್ ಆಗಲಿಲ್ಲ. ನಾವೇನು ಮಾಡಿದ್ದು? ನಿಮ್ಮ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ದು. ಅದಾದಮೇಲೆ ನಿಮಗೆ ಹೆದರಿಕೆ ಹುಡ್ತಾ. ಆಮೇಲೆ ಏನೋ ನಾಟಕ ಮಾಡಿದ್ರಿ, ಅವ್ರದ್ದು ಹೇಳಿದ್ದು ನೀವೇ. ನಿಮ್ಮ DGP ಫೋನ್ ಮಾಡಿ ಹೇಳಿರುವಂಥದ್ದು, ಸಾಕು ಪೆಟ್ಟು ತಿಂದಿದ್ದೇವೆ ಅಂಥೇಳಿ. ಈಗ ಮೊನ್ನೆ ಅನೌನ್ಸ್ ಆಗಿದೆ, ಅವರ ಒಂದು ಟೆಲಿವಿಷನ್ ಮೀಡಿಯಮಲ್ಲಿ ಇದರಲ್ಲಿ ಅವರು ಆನರ್ ಮಾಡಿದಂಥ ಸೇನೆಯ 155 ಜನರ ಹೆಸರುಗಳ ಲಿಸ್ಟು, ಅದರಲ್ಲಿ 20 ಜನ ವೆರಿ ಸೀನಿಯರ್ ಆಫೀಸರ್ಸ್, ಬ್ರಿಗೇಡಿಯರ್ಸ್ ಆ್ಯಂಡ್ ಮೇಜರ್ ಜನರಲ್ ರ್ಯಾಂಕ್ನವರು ನಾಶ ಆಗಿರುವಂಥದ್ದು. ಯಂಗ್ ಆಫೀಸರ್ಸ್ 40 ಜನ ಕ್ಯಾಪ್ಟನ್ಸ್ ಆ್ಯಂಡ್ ಮೇಜರ್ ಎಲ್ಲ ತೀರ್ಕೊಂಡು ಇರುವಂಥದ್ದು. ಅವ್ರು ಯಾವಾಗಲೂ ಇದನ್ನು ಒಪ್ಕೊಳ್ತಿರಲಿಲ್ಲ. ಪೋಸ್ಟ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ತೆಗೆದಿದ್ದಾರೆ. ಪುಣ್ಯಕ್ಕೆ ಯಾರೋ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದು, ನಾನು ನೋಡಿದ್ದೇನೆ ಅದನ್ನು. ಬಾಲ ಮುದ್ರಕೊಂಡು ಸುಮ್ಮನೆ ಕೂತಿದ್ದಾರೆ, ಇವತ್ತು ಹೇಳ್ತಾ ಇಲ್ಲ ಅದು ನಮ್ಮವರಲ್ಲ ಅಂತ ಹೇಳ್ಕೊಂಡು. ಸೊ ಇಂಡಿಯಾ ಹ್ಯಾಸ್ ಇನ್ಫ್ಲಿಕ್ಟೆಡ್ ಇರ್ರಿಪೇರಬಲ್ ಡ್ಯಾಮೇಜ್. ನನಗೆ ತಿಳಿದ ಹಾಗೆ, ಇದು ನಾನು ಹೇಳ್ತಿರೋದಲ್ಲ, ಅಂತಾರಾಷ್ಟ್ರೀಯವಾಗಿ ಹೇಳ್ತಿರುವಂಥದ್ದು, ಪಾಕಿಸ್ತಾನ ಸೇನೆಯ 20% ಫೈಟಿಂಗ್ ಏನು ಶಕ್ತಿ ಇತ್ತಲ್ಲ, ಅದನ್ನು ನಾಶಪಡಿಸಿದ ಭಾರತ ಅಂತ ಹೇಳ್ಕೊಂಡು. ಎಷ್ಟು? 88 ಗಂಟೆಗಳ ಕಾಲ ನಡೆದ ಯುದ್ಧ ಅಷ್ಟೇ. ಸರಿ, ಇವಾಗ ಸೈನ್ಯದಿಂದ ಆಚೆ ಅಂತ ಈಗ ಭಾರತ ಡಿಪ್ಲೊಮೇಟ್ ಆಗಿ ಸಶಕ್ತವಾಗಿದೆ ಮುಂಚಿಂದ ಅಂತ. ಇದು ತುಂಬ ಕ್ಲಿಷ್ಟಕರವಾದ ಪ್ರಶ್ನೆ. ವಾಟ್ ಈಸ್ ಡಿಪ್ಲೊಮೆಸಿ? ಭಾರತ ದೇಶಕ್ಕೆ ಯಾರೂ ಸಹಾಯ ಮಾಡಿಲ್ಲ ಅಂತ ಎಲ್ಲ ಒಂದಷ್ಟು ಚರ್ಚೆಗಳಾಗಿದೆ. ಭಾರತಕ್ಕೆ ಸಹಾಯ ಮಾಡಿಲ್ಲ ಅಂತ, ಭಾರತದ ಮೇಲೆ ಒತ್ತಡ ಇತ್ತು ಅಂತ ತುಂಬ ಚರ್ಚೆಗಳಾಯಿತು, ಅದನ್ನು ನಿಲ್ಲಿಸಬೇಕು ಅಂತ. ಇಲ್ಲ, ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಸುಂದರವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಕ್ಷಣಾ ಮಂತ್ರಿಗಳು ಈ ಮಾತು ಹೇಳಿದ್ದಾರೆ. ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ಈ ಸೋ ಕಾಲ್ಡ್ ಸೀಸ್ ಫೈರ್ ಅಂತ ಹೇಳ್ತಾರೆ, ಸೀಸ್ ಫೈರ್ ಆಗಿಲ್ಲ. ಆ್ಯಕ್ಚುಲಿ ಆಪರೇಷನ್ ಸಿಂಧೂರ್ ಈಸ್ ಇಂಟ್ಯಾಕ್ಟ್ ಈವನ್ ಟುಡೇ. ದರ್ ಇಸ್ ಎ ಪಾಸ್ ಅಷ್ಟೇ. ಸೊ ಯಾರಾದರೂ ಸೀಸ್ ಫೈರ್ ಮಾಡಿದ್ದಾರೆ ಹೇಳಿದರೆ ಸುಳ್ಳದು, ಮಾಡಿಲ್ಲ ಅದು. ಮತ್ತು ತಮಗೆ ಸದನದಲ್ಲಿ ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿ ಹೇಳಿದ ಉತ್ತರಕ್ಕಿಂತ ಬೇರೆ ಯಾರ ಉತ್ತರವನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಇದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರು ಹೇಳಿರುವಂಥ ಸಂಗತಿ. ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ವಾನ್ಸ್ ಫೋನ್ ಮಾಡಿದಾಗ ಅವ್ರು ಹೇಳಿದ ಮಾತನ್ನು ಮೋದಿಯವರೇ ಉಲ್ಲೇಖ ಮಾಡಿದ್ದಾರೆ, ರಕ್ಷಣಾ ಮಂತ್ರಿ ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳಿದ್ರಂತೆ, ಈ ರಾತ್ರಿ ನಿಮ್ಮ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದಾಗ ಅವರಿಗೆ ಉತ್ತರ ಕೊಟ್ಟದ್ದೇನು ಮೋದಿಯವರು? ಅವರು ಗೋಲಿಯಿಂದ ದಾಳಿ ನಡೆಸಿದ್ರೆ ನಾವು ಗೋಲಾದಿಂದ ಉತ್ತರ ಕೊಡ್ತೇವೆ ಅಂತ. ಗೋಲಿ ಅಂತ ಹೇಳಿದರೆ ರೈಫಲಿಂದ ಬರುವಂಥದ್ದು, ಬುಲೆಟ್ ಅಂತ ಹೇಳ್ತೀವಲ್ಲ. ಗೋಲಾ ಅಂದರೆ ಬಾಂಬ್. ನೀವೊಂದು ಬಂದೂಕಿಂದ ಹಾರಿಸಿದ್ರೆ ನಾವು ಬಾಂಬಿಂದ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಒಪ್ಕೊಳ್ತೀನಿ ನಾನು. ಯಾವುದೋ ಮಧ್ಯಸ್ಥಿಕೆಯಿಂದ ಇದು ಆಗಿಲ್ಲ ಹೇಳೋದು ಶತಸಿದ್ಧ.
ಇಲ್ಲ ಹೇಳಿದರೆ ಒಬ್ಬ ವ್ಯಕ್ತಿ 36 ಸಲ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾನು ಟ್ಯಾರಿಫ್ ಮಾಡೋದ್ರಿಂದ ವಾಣಿಜ್ಯದ ಕ್ರಮಗಳಿಂದ ನಿಲ್ಲಿಸಿದೆ ಅಂತ ಹೇಳೋದು ಅದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ ನಾನೊಬ್ಬ ಸಾರ್ವಜನಿಕನಾಗಿ ಹೇಳುವಂಥ ಸ್ವಾತಂತ್ರ್ಯ ಇಟ್ಕೊಳ್ತೀನಿ. ನಾನೊಬ್ಬ ಆಫೀಸ್ ಬೇರರಲ್ಲ. ನಾನು ಯಾರಾದರೂ ಹೋಗಿ ಟಾಮ್ಟಾ ಮಾಡ್ಕೊಂಡು ಬರೋದಿಲ್ಲ. ನಾನು 36 ಸಲ ಯುದ್ಧ ನಿಲ್ಲಿಸಿದೆ ಅಂತ ಹೇಳಿಕೊಂಡು. ಇನ್ನು ಎರಡನೇದ್ದು, ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಯುದ್ಧ ಮಾಡಲಿಕ್ಕೆ ಮುಂಚೆ ಹೇಳಿದ್ದೀವಿ ನಾವು ಅವರಿಗೆ. ಯಾರಾದರೂ ಹೇಳ್ತಾರೆ ಹಾಗೆ? ನೋಡಿ, ಮೊನ್ನೆ ನಡೆದಿರುವಂಥದ್ದು ಬಿಕಾಸ್ ಆಫ್ ಟೆರರಿಸಮ್, ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ಅದನ್ನು ನೋಡಿ ನೀವು ಸುಮ್ಮನೆ ಇದ್ದರೆ ಆಯಿತು. ನೀವು ಎಸ್ಕಲೇಟ್ ಮಾಡಿದರೆ ವಿ ವಿಲ್ ಟೇಕ್ ಇಟ್ ಟು ಹೈಯರ್ ಲೆವೆಲ್. ಅದನ್ನು ಮಾಡಿದ್ದೀವಿ ನಾವು. ಯಾವಾಗ ಅವ್ರಿಗೆ ಹೇಳಿದ್ದೀವಿ, ನೀವು ಹೇಳಿದವ್ರು ಹೇಳಿ ಅಂತ ಹೇಳಿದ್ದಾರೆ ಅಂತ ಕಾಣ್ತದೆ ನನಗೆ. ನೀವು ಹೇಳಿ ಅವರಿಗೆ, ಗೋಲ ಹಾಕ್ತಾರೆ ಹಾಕಲಿ, ನಾವು ಗೋಲದಿಂದ ಉತ್ತರ ಕೊಡ್ತೇವೆ ಅಂತ ಹೇಳಿ. ಸೊ ಮಾಡಿದ್ದೀವಿ ಅದನ್ನು. ಸೊ ಡಿಪ್ಲೊಮೆಸಿ ಇಲ್ಲ ಅಂತ ಹೇಳೋದಿಲ್ಲ, ಡಿಪ್ಲೊಮೆಸಿ ಇದೆ. ನಮ್ಮಲ್ಲಿ ಒಂದು ಮಾತಿದೆ ಸೇನೆಯಲ್ಲಿ, ಒಫೆನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ. ನಾವು ಯಾರ ಹತ್ರ ಹೋಗಿ ತಗ್ಗಿ ಬಗ್ಗಿ ನೋಡಿ ಈ ಥರ ಮಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಹೇಳಿ ಅದೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ನಾವೇನು ಬೇಡಕ್ಕೋ ಅದನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ತುಂಬ ರಾಷ್ಟ್ರಗಳಿಂದ ಅನೇಕ ಜನ ಫೋನ್ ಮಾಡಿರ್ಬೋದು. ವಿ ಹ್ಯಾವ್ ಗಿವನ್ ದೆಮ್ ಎ ರೈಟ್ ಕರ್ಟ್ ಆನ್ಸರ್. ಅವರಿಗೆ ನಾವು ಶುರು ಮಾಡಿಲ್ಲ, ಎಂಡ್ ಮಾಡಲಿಕ್ಕೆ ಹೇಳಿ ನಾವು ನಿಲ್ಲಿಸ್ತೇವೆ. ನೀವು ಹೇಳ್ತಿರೋ ಬಿಡ್ತಿರೋ ಅದು ನಮ್ಮ ಪ್ರಶ್ನೆನೇ ಇಲ್ಲ. ಆ್ಯಂಡ್ ನೀವು ಹೇಳಿದ್ರೆ ಆಗೋದಿಲ್ಲ, ಹೇಳಿದ್ರೆ ಅವ್ರಿಗೆ ಹೇಳಿ. DJ ಮೋಹನ್ ಹೇಳಿರ್ಬೋದು, ಯಾಕಂದ್ರೆ ನಾನು ಅದರಲ್ಲಿ ನಾಟ್ ಎ ಪಾರ್ಟಿ ಟು ದ ಡಿಸ್ಕಷನ್. ಸೊ ಡಿಪ್ಲೊಮೆಸಿ ಇಟ್ ಇಸ್ ವಂಡರ್ಫುಲ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಯಾರೂ ಕೂಡ ಭಾರತ ದೇಶ ಈ ಕಾರ್ಯಾಚರಣೆ ಮಾಡಿದ್ದನ್ನು ಖಂಡಿಸಿಲ್ಲ. ಜಗತ್ತಿನ ಇಸ್ಲಾಂ ರಾಷ್ಟ್ರಗಳು ಕೂಡ ಇದನ್ನು ಖಂಡಿಸಿಲ್ಲ, ಎಕ್ಸೆಪ್ಟ್ 2 ದೇಶ ಬಿಟ್ಟರೆ, ಟರ್ಕಿ. ಹಾಂ. ಸೊ ಹಾಗಾಗಿ ಡಿಪ್ಲೊಮೆಸಿ ಸಕ್ಸಸ್ಫುಲ್ ಆ್ಯಕ್ಚುಲಿ. ಈಗ ಯುದ್ಧ ಟೆಂಪ್ರರಿ ನಿಂತಿದೆ. ಈಗ ಯಾರಾದರೂ ಭಾರತವನ್ನು ದೂಷಣೆ ಮಾಡ್ತಾ ಇದ್ದಾರೆ. ಸೊ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಫೇಲ್ಡ್. ಆಮೇಲೆ ನೀವು ಜಗತ್ತಿನಲ್ಲಿ ಯಾರೋ ನಿಮಗೆ ಶಬಾಷ್ ಹೇಳ್ತದೆ, ಯಾಕೆ ಕಾಯಬೇಕು? ಎಲ್ಲರೂ ಹಾಗೆ ಕಾಯ್ತಾರಾ? ಯು ಹ್ಯಾವ್ ಯುವರ್ ವೇ ಆ್ಯಂಡ್ ದ್ಯಾಟ್ ಈಸ್ ದ ಕಾನ್ಫಿಡೆನ್ಸ್ ದಿಸ್ ನೇಷನ್ ಸ್ಪೀಕ್ಸ್ ಟುಡೇ. ಸಿಂಪಲ್.